ಇತಿಹಾಸ ಇರುವಂಥ ಕ್ಷೇತ್ರವಾಗಿದೆ. ಇಲ್ಲಿ ಮಾಡೂರು ಪಾಡಂಗರೆ ಭಗವತಿ, ಮಾಡೂರಿನಲ್ಲಿ ಪಾಡಂಗರೆ ಭಗವತಿ, ಬುದ್ಧಿ ಭಗವತಿ, ವೈದ್ಯನಾಥ ಹಾಗೂ ಪಂಜುರ್ಲಿ ಹಾಗೂ ಪರಿವಾರ ದೈವಗಳ ಆರಾಧನೆಯನ್ನು ಮಾಡಿಕೊಂಡು ಬಂದಿರ್ತೇವೆ. ನೀಲಮ್ಮ ಎಂಬ ಒಂದು ನಮ್ಮ ಹಿರಿಯರಿಂದ ಪ್ರಾರಂಭವಾದಂಥ ಈ ಕ್ಷೇತ್ರ ಈಗ ಊರ ಪರವೂರ ಭಕ್ತರ ಪುಣ್ಯಕ್ಷೇತ್ರವಾಗಿ ಬೆಳಗ್ತಾ ಇದೆ. ಹಾಗೆ ನಾವು ಈಗ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಶುಭ ಸಂಭ್ರಮದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಧಾರ್ಮಿಕ ಉಪನ್ಯಾಸಕರಾಗಿ ಬಂದಿದ್ದಾರೆ ನಮ್ಮವರೇ ಆದ ಶ್ರೀ ಕೇಶವ ಬಂಗೇರ, ಉಪನ್ಯಾಸಕರು ಶ್ರೀ ನಾರಾಯಣ ಗುರು ಕಾಲೇಜು ಮಂಗಳೂರು. ಇವರು ಹಲವಾರು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ನಮ್ಮ ಧರ್ಮವನ್ನು ಉಳಿಸುವಂಥ ಧಾರ್ಮಿಕ ಉಪನ್ಯಾಸವನ್ನು ನೀಡಿಕೊಂಡು ಬಂದಂಥವರು. ಇವರನ್ನು ಕ್ಷೇತ್ರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧಾರ್ಮಿಕ ಉಪನ್ಯಾಸಕರು ಪಂಚಿನ ಶ್ರೀ ನಾರಾಯಣ ಗುರು ಕಾಲೇಜು ಮಂಗಳೂರು ಉಪನ್ಯಾಸಕರ ನೆಂಚಿನ ಶ್ರೀ ಕೇಶವ ಬಂಗೇರ ಮೇರೆಗೆ ಶ್ರೀ ದಿನೇಶ್ ಕೆಬಿ ಮೇರು ಬತ್ತದ ಗೌರವದ ಶಾಲಾ ಸ್ಮರಣಿಕದ ಗೌರವ ಮಾನಾದಿಗೆ ಮಲ್ಪಡಬಂಡದ ವಿನಂತಿಯನ್ನು ಮಲ್ತೊಂದಲ್ಲ ಶ್ರೀ ಗೌರವಾನ್ವಿತರಾಯ ನಂತರ ಸದಾಶಿವ ಉಳ್ಳಾಲ್ರೆ, ಭಗವತಿ ಕ್ಷೇತ್ರ ಶಶಿತಲದ ಆಡಳಿತ ಮುಖ್ಯಸ್ಥರು ಶ್ರೀನಿವಾಸ್ ಪೂಜಾರ್ರೆ, ಅಡ್ಕ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ರವಿ ಕಾರ್ಮಾರ್ರವರೇ, ಕೋಟೆಕಾರ್ ಪಟ್ಟಣ ಪಂಚಾಯತ್ದ ಸದಸ್ಯರು, ವಿಭಾಗದ ಒಂಜಾತ್ ಅಭಿವೃದ್ಧಿ ಕಾಂಕ್ರೀಟೀಕರಣ ಪಡೆ, ದಾರಿದೀಪದ ವ್ಯವಸ್ಥೆ ಪಡೆ, ನೀರದ ವ್ಯವಸ್ಥೆ ಪಡೆ ಈ ಕ್ಷೇತ್ರಕ್ಕೆ ಪೂರಕವಾದ ಕೆಲಸ ಮಂತ್ರಂಚಿನ ಭವನಿ ದೇವದಾಸರೇ, ಈ ಒಂಜಿ ಕ್ಷೇತ್ರದ ಅಭಿವೃದ್ಧಿ ಪತ್ತಟ್ಟು ಕೆಲಸ ಮಂತ್ರಂಚಿನ ಈ ಕ್ಷೇತ್ರದ ದುಂಬದ ಅಧ್ಯಕ್ಷರಾಯನಂಚಿನ ಶೇಖರ್ ಬಂಗೇರಿನ ಸುಪುತ್ರಯನಂಚಿನ ಸುರೇಶ್ ಭಟ್ನಗರ್ರೆ, ವೇದಿಕೆಡೆ ಉಪನಂಚಿನ ಮಾತಾ ಅತಿಥಿ ಗಣ್ಯರೇ ಸೇರಿದನಂಚಿನ ಮಾತಾ ಆತ್ಮೀಯ ಬಂಧುಲೆ, ಬಾರಿ ಅಶೋಕರೆ ಪ್ರಾಸ್ತಾವಿಕ ಭಾಷಣಗಳು ಪನ್ಲೆಕ್ಕನೆ 80 ವರ್ಷದ ಪುರಾತನವಾಯಿನಂಚಿನ ಇತಿಹಾಸ ಪ್ರಸಿದ್ಧವಾಯಿನಂಚಿನ ಈ ಪಾಡುಂಗರೆ ಭಗವತಿ ಕ್ಷೇತ್ರದ ಇನ್ನು ಜೀರ್ಣೋದ್ಧಾರ ಆಪನಂಚಿನ ಈ ಕಾಲಘಟ್ಟಡು ಈ ಒಂಜಿ ಧಾರ್ಮಿಕ ಸಭೆಟ್ ಪಾತ್ರೆ ಭಾರಿ ಸಂತೋಷ ಆವೊಂದುಂಡು. ನಮ್ಮ ದೇಶ ಕೃಷಿ ಪ್ರಧಾನವಾಯಿನಂಚಿನ ದೇಶ. ನಮ್ಮ ಮಾತ ಹಿರಿಯಕಲು ಕೃಷಿನ ಅವಲಂಬನೆ ಮಲ್ತೊಂದು ಕೃಷಿಟ್ ಬದುಕಿನ ತೂವೊಂದು ಬಿಡುಪು ನಂಚಿನ ಆ ಕಾಲಘಟ್ಟಡು ನಮನ ಬಿಚ್ಚಿತ್ತನ ದೈವ ದೇವರನ್ನ ಆರಾಧನೆ ಮಲ್ಪನಂಚಿನ ಕಾರ್ಯಕ್ರಮ ಮಲ್ತೊಂದು ನಮ್ಮ ಕೂಡು ಕುಟುಂಬಡಿತ್ತನಂಚಿನ ಆ ಒಂಜಿ ಕ್ಷೇತ್ರನ ಅಭಿವೃದ್ಧಿ ಮಲ್ತಂದು ಆನಿದ ದಿನ
ಕೃಷಿಗೆ ರೋಗ ರುಜಿನಗಳು ಬರ್ಪಂಚಿನ ಕಾಲಡು ಬೆದ್ದದಾಲ ವ್ಯವಸ್ಥೆ ಇಚ್ಚಂದೆ ನಮ್ಮ ನಂಬಿಚ್ಚಿನ ಕುಟುಂಬದ ದೈವಡು ಒಂದು ಪ್ರಾರ್ಥನೆ ಮಲ್ತಿಂದ ಕೃಷಿಗೆ ಕೈಕಂಜಿನಕ್ಕೆ ರೋಗ ರುಜಿನಗಳು ಮಾಯಾಪನಿಂಚಿನ ಕಾಲ ಇತ್ತಂಡಿಗೆ ನಮ್ಮ ಮಾತ ಹಿರಿಯಕುಲು ಪಲ್ಲೆಕನೆ ನಮ್ಮ ಕ್ಷೇತ್ರದ ಹಾನಿ ಆರ್ಥಿಕವಾದ ತೊಂದರೆ ಪನಂಚಿನ ಕಾಲಘಟ್ಟಡು ನಮ್ಮ ಜೋಕಲಿಗೆ ಮದಿಮೆದ ಆ ಒಂದು ಸಂದರ್ಭಗಳು ಪತೈ ಬಂಗಾರದ ಕೊರತೆ ಪನಂಚಿನ ಕಾಲಘಟ್ಟಡು ಮದಿಮಲೆಗೆ ಬಂಗಾರ ಐತ ಮಲ್ಪರೆ ಬಂಗಾರ ಬೋಡೊಂದು ಬಂದಾಗ ಆರ್ಥಿಕವಾದ ತೊಂದರೆ ಪನಗ ಬಂಗಾರ ವ್ಯವಸ್ಥೆ ಇದ್ದಂಗನ ಕಾಲಘಟ್ಟಡು ದುಮ್ಮನಾನಿದ ದಿನ ಮನೆಟ್ಟು ಬಚ್ಚಿರೆ ಬಜ್ಜೆಯಿನ ದೀದು ಎಲ್ಲದಾದ ದಿನಕ್ಕೂ ಎಂಗಳ ಮಗಲಿಗೆ ಬೊಡಾಪಿನಂಚಿನ ಮದಿಮಲೆಗೆ ಐತ ಮಲ್ಪರ ಬೊಡಾಪಿನಂಚಿನ ಬಂಗಾರ ಬದ್ದೆ ಕೊರಡೊಂದು ಪ್ರಾರ್ಥನೆ ಮಲ್ತಿಂದ ಮನದಾನಿದಾತ ದಿನ ಬುಲ್ಲಕಾಂಡೆ ಆ ಮನೆಟ್ಟು ಬಚ್ಚಿರೆ ಬದ್ದೆ ದೊಟ್ಟಿಗೆ ಬಂಗಾರ ಮದಿಮಲೆಗೆ ಬೊಡಾಪಿನಂಚಿನ ಬಂಗಾರ ಪ್ರತ್ಯಕ್ಷ ಹಾಕೊಂಡೊಂದು ಪಂಪಿನೇ ನಮ್ಮ ಹಿರಿಯಕ್ಕಲು ನಂಗೆ ಪಂಡಿತ ತೋಜಾದೇರಿ ಅಂಚಾದ ಕಲಿಯುಗದ ಕಾಲಡಿ ನಮ್ಮ ದಾದನ ನಮ್ಮ ನಂಬಿಕೆದ ಕೊರತೆನ ಅಂಚಾದ ಆ ಬಂಗಾರ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ದ ಬರ್ಕೊಂಡು ಅಂಚಿನವು ಮಾಯಾಯನ ಮುಂಚಿನ ಕಾಲಘಟ್ಟ ಈ ಒಂಜಿ ಕಾಲಘಟ್ಟದ ಮಧ್ಯೆ ಒಂಜಾತಿ ಧರ್ಮದ ಕಾರ್ಯನ ಒಂದೇ ಮರೆತು ನೆಡ್ದಾದ್ರ ಒಂಜಾತು ತೊಂದರೆಯಲ್ಲಿ ಆತಲು ಇತ್ತೆ ನಂಗೂ ಗೊತ್ತು ತೋಜಲಕ್ಕನೆ ಒವೇ ಒಂಜಿ ತೊಂದರೆ ಬತ್ತನಂಚಿನ ಕಾಲಘಟ್ಟಡಿ ನಮ್ಮ ಪ್ರಶ್ನೆ ಚಿಂತನೆ ಮಲ್ಪುನಗ ನಂಗೆ ತೋಜಿದ್ದು ಬರ್ಪುನು ನಮ್ಮ ಕುಟುಂಬದ ದೈವಗಳನ್ನ ಆರಾಧನೆ ಸರಿಯಾದ ನಡಬಂದಿಜ್ಜಿ ಆ ಆರಾಧನೆ ಸರಿಯಾದ ನಡತನಂಡ ಐಕೆ ಕಾಲಕಾಲಡು ಬರ್ಪುನಂಚಿನ ಪರ್ವನ ಕೋರೋಣ ಖಂಡಿತವಾದ ನಿಖಿಲ್ನ ಆ ದೋಷಲು ನಿವಾರಣೆ ಆಪುಂಡು ಬಂತನಂಚಿನ ಆ ಪಾತ್ರ ಪ್ರಶ್ನೆ ಚಿಂತನೆ ತೋಜಿದ್ದು ಬತ್ತನಂಚಿನ ಕಾಲಘಟ್ಟಡು ಒಂಜಾತಿ ನಮ್ಮ ಕುಟುಂಬದ ಕ್ಷೇತ್ರಗಳು ಜೀರ್ಣೋದ್ಧಾರ ಆಪುನಂಚಿನ ಕಾಲಗೆ ನಮ್ಮ ಬೈದ ಅಂಜಾತಿ ನಮ್ಮ ನಮ್ಮ ಕುಟುಂಬದ ದೈವನ ಆರಾಧನೆ ಮಲ್ಪೋನ ಭಕ್ತಿಪೂರ್ವಕವಾದ ಆರಾಧನೆ ಮಲ್ಪೋನ ಖಂಡಿತವಾದ ನಮ್ಮ ಒವೇ ಒಂಜಿ ಕಾರ್ಯ ಖಂಡಿತವಾದ ಪೊರ್ಲಡು ನಡಪುನಂಚಿನ ಕಾರ್ಯ ಖಂಡಿತವಾದ ಆ ಪುಣ್ಯದ ಪನ್ಪಿನಕ್ಕೆ ಇನಿತ ಈ ಪಡಂಗರ ಭಗವತಿ ಕ್ಷೇತ್ರದ ಇನಿ ಅಭಿವೃದ್ಧಿ ಒಂಜಿ ತೋಜಿದ್ ಬರ್ಕೊಂಡು ಬಂದರೆ ಬಾರಿ ಸಂತೋಷ ಒಂದುಂಡು ಏನೇ ಈ ಒಂಜಿ ಕ್ಷೇತ್ರ ನಂಗೆ ಗೊತ್ತಿತ್ತು ಲೆಕ್ಕರೆ ನಮ್ಮ ಈ ಒಂಜಿ ಕೈತಲ್ಲಡೆ ಈತನಂಚಿನ ಒಂಜಿ ಕ್ಷೇತ್ರ ಎನ್ನ ಎಲ್ಲಡೆಗೆ ಯಾನೆ ಒಂಜಿ 5ನೇ 6ನೇ ಕ್ಲಾಸ್ ಉಪ್ಪುನಂಚಿನ ಆ ಸಂದರ್ಭಡು ಮುಲ್ಪ ನಾಗಮ್ಮಕ್ಕ ಗೋವಿಂದ ಮೇಸರ್ನ ಬಡದಿ ನಾಗಮ್ಮಕ್ಕ ಈ ಒಂಜಿ ತರವಾಡ್ದಾರು ಏನನ್ನು ಇದೇಗ ಲೆಟೊಂದು ಬರ್ಪಿರಂಚಿನ ನೆನಪು ಹೆಂಗೆ ಇತ್ತೆ ಆ ಒಂದುಂಡು ಅಂಜಾದಿ ಐದೊಟ್ಟಿಗೆ ಶೇಖರ್ ಬಂಗೇರ ಅಧ್ಯಕ್ಷೆ ಆಪನಂಚಿನ ಸಂದರ್ಭಗಳು ಈ ಭಾಗದ ಸುರೂತ ಅಭಿವೃದ್ಧಿ ಆಪನಂಚಿನ ಸಂದರ್ಭಗಳು ಮತ್ತು ರಸ್ತೆ ಇದ್ದಂಚಿನ ಕಾಲಘಟ್ಟಗಳು ಆರು ಎಂಕಲ ನಿತ್ಯಾನಂದ ಯುವಕ ಸಂಘ ಉಚ್ಚಲಗು ಕರೆಕೊರ್ನಂಚಿನ ಸಂದರ್ಭಗಳು ಮುಲ್ಪ ರಸ್ತೆಗೆ ನಿಕ್ಲ ಒಂದು ಶ್ರಮದಾನ ಕ್ಲಬ್ದಕ್ಕಲು ಮಲ್ಪಡೋದು ಬಂದಾಗ ಎಂಗ್ಲ ನಿತ್ಯಾನಂದ ಯುವಕ ಸಂಘದ ಮಾತ ಜವನರಲ್ಲ 1984 ಎಂಕ ನೆನಪು ಅಪಗ ಎಂಕಲ ತಂಡ ಬರ್ತದೆ ಆ ಸುರುಟು ರಸ್ತೆದ ಅಭಿವೃದ್ಧಿ ಆಪನಂಚಿನಕ್ಕೆ ಶ್ರಮದಾನ ಮಲ್ತನಂಚಿನ ನೆನಪುಂಡು ಅಂಚಾದ ಎಂಕಲ ಈ ಒಂಜಿ ಕ್ಷೇತ್ರಗಳ ಅವಿನಾಭಾವ ಸಂಬಂಧ ಉಂಡದು ಬನಿಯರೆ ಎಂಕ್ ಬಾರಿ ಸಂತೋಷ ಉಂಡು ಯಾನು ಅನೇಕ ರಾಜ್ಯಕ್ಕೆ ಉಪ್ಪು ಧಾರ್ಮಿಕ ಆ ಕಾರ್ಯಕ್ರಮ ಇನಿ ಒಂಜಾತಿ ಯಶಸ್ವಿ ಆವಡ್ನಾಡ ಈ ಒಂಜಿ ಕ್ಷೇತ್ರದ ನಂಬಿಕೆದ ಮಿತ್ತು ಆತನದ ಬನಿಯರ ಬಾರಿ ಸಂತೋಷ ಉಂಡು ಅಜ್ಜನಲ್ಪ ಇನಿತ ಈ ಒಂಜಿ ಕಾರ್ಯಗಳು ಲೆತ್ತದು 2 ಪಾತ್ರ ಅವಕಾಶ ಮಲ್ತ್ಕೊರ್ನಂಚಿನ ಪಾಡಂಗರ ಭಗವತಿ ಕ್ಷೇತ್ರದ ಏನಿತ ಈ ಜೀರ್ಣೋದ್ಧಾರದ ಅಭಿವೃದ್ಧಿದ ಸಮಿತಿದ ಮಾತ ಪದಾಧಿಕಾರನ ಕಲಿ ಬೊಕ್ಕ ಮಾತಾ ಕಮಿಟಿ ದಾಖಲೆಗೆ ವಂದನೆ ಸಲ್ಲಿಸೋದನ್ನ ಪಾತ್ರ ಅಂತವೆ. ಜೈ ಹಿಂದ್ ಜೈ ಭಾರತ್ ಪಾತ್ರ ಸೊಮ್ಮೆಲು ನನ್ನ ದುಮ್ಮಗು ಈ ಸಾಷ್ಟಾಂಗ ಅಡ್ಡಗೂಡೊಂದು ಅಂಚನೆ
ಬಂಗೇರ ಕುಟುಂಬದ ಆರಾಧ್ಯ ದೇವರಾಯನ ಅಪ್ಪೆ ಭಗವತಿ ಬಾಳಂಗಾರೆ ಭಗವತಿಲ ಐತ ಪೂರ ಪರಿವಾರ ದೇವದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಇನ್ನು ಬಾಳಂಗಾರೆ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಒಂದು ಅಂಗವಾದ ಧಾರ್ಮಿಕ ಸಭೆಯನ್ನು ಇನ್ನು ಎಂಕಲ ಸಮಿತಿದ ಲೆಕ್ಕಡು ಆಯೋಜನೆ ಮಾಡಿದ ಈ ಸಭೆಟ್ಟು ಇನ್ನು ಎಂಕಲ ಭಗವತಿ ಕ್ಷೇತ್ರದ ನಲಂಜಿ ಸತೀಶ್ ಭಗವತಿ ಕ್ಷೇತ್ರದ ಪ್ರಧಾನ ಆಡಳಿತ ಮುಖ್ಯಸ್ಥರಾಯನ ಎಂಕೆಲ್ಲ ದೇವೇಂದ್ರ ರೂಪ ತೂಪನಚ್ಚಿನ ಎಂಕೆಲ್ಲ ಶ್ರೀನಿವಾಸ್ ಆಡಳಿತ ಮುಖ್ಯಸ್ಥರು ಬೊಕ್ಕ ಅಂತೆಯೇ ಎಂಕಲ ಈ ಕ್ಷೇತ್ರದ ಎಂಕಲ ಪ್ರಧಾನ ಅರ್ಚಕರೆಲ್ಲ ಎಂಕಲ ಕಾರಣವರೇ ಅಂತೆಯೇ ಎಂಕೆಲ್ಲ ಎಲ್ಲ ನಾಯಕರಲ್ಲಿ ಬರೋಡು ಎಂಕಲ ಮೂಡದ ಅಧ್ಯಕ್ಷರು ಸದಸ್ಯರುಗಳು ಎಂಕಲ ಭಾರತೀಯ ಅತಿಯ ಸಮಾಜದ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಲ್ಲಾದುಲ್ಲೇರು ಆರ್ಲ ಅಂತೆಯೇ ಅರ್ಕ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ಅಂತೆಯೇ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರ ಉಮೇಶರು ಅಂತೆಯೇ ಇಲ್ಲಿ ಎಂಕಲಿಗೆ ಧರ್ಮದ ಬಗ್ಗೆ ಚಿಂತನೆ ಕೊಡುತ್ತ ಧಾರ್ಮಿಕ ಉಪನ್ಯಾಸ ಮಾಡ್ತಾರೆ ಅಂತ ನಾಳಿನ ಕುರಿತ ನಮ್ಮ ಜೊತೆ ಒಂಜಿ ಲೆಕ್ಚರಾಯಿನ ನಮ್ಮ ನಾರಾಯಣಗುರು ಕಾಲೇಜು ಅಂತೆಯೇ ವೇದಿಕೆ ಇತ್ತಿನ ವಿಭಾಗದ ಕೌನ್ಸಿಲರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಅಂತೆಯೇ ಆಡಳಿತ ಮುಖ್ಯಸ್ಥರು ಅಂತೆಯೇ ನಮ್ಮ ಎಂಕ್ಲೆಗೆ ಬಾಳಂಗಾರ ಭಗವತೀಶ್ವರಿಗೆ ಯಾಪಲ ಒಂದು ಕಾವಾಲ್ ಲೆಕ್ಕ ಒಪ್ಪಂದ ಈ ಗಂಟ ಸಮುದಾಯದ ಒಂದು ಗುರಿಕಾರರು ಎಂಕ್ಲೆಗೆ ಅಂತೆಯೇ ಎಂಕಲ ಗೌರವ ಅಧ್ಯಕ್ಷರು ಭಾರತೀಯ ಸಮಾಜ ಅಧ್ಯಕ್ಷರು ಅಂಚ ಎಂಕಲ ಎನ್ನ ಭಾರಿ ಆತ್ಮೀಯರಾಯನ ಎಂಕಲ ಇಟ್ಟದಾನೆ ಪಂಡೇರು ಪಾತಿರೇರಿ ಚಂದ್ರಶೇಖರ್ ಉಚ್ಚಿರು ಅಂಚನೆ ಎದುರುಳ್ಳೇರು ಗುರಿಕಾರ ಮಕ್ಕಳು ಪೂರ ನಮ್ಮ ಕ್ಷೇತ್ರದ ಪೂರೆಲ್ಲ ಇನಿ ಎಂಕಲ ಕ್ಷೇತ್ರದ ಈ ಬ್ರಹ್ಮಕಲಶದ ಪ್ರಧಾನ ಕಾರ್ಯದರ್ಶಿಗಳಲ್ಲೇರು ಯಾನೊಂದು ರಡ್ಡು ಪಾತ್ರ ಪನ್ನಡ ದಾಯಪನ್ನಾಗ ಯಾನು ನಿಜವಾದಲ ಬಂಗೇರ ಕುಟುಂಬದ ಎತ್ತು ಆಂಡ ಇಡೀ ಊರು ಗುರುತಿಸಿದ ಎನ್ನ ಬಂಗೇರ ಕುಟುಂಬದ ಎಂದು ದಾಯಪಂಡ ಯಾನು ಊರು ಪೊಂಡಲ ಮಲ್ಪಡೆ ಎಂಕ್ ಬಂಗೇರ ಕುಟುಂಬದ ಮಸ್ತ್ ದಿಕ್ಕಡೆ ಎಂಕ್ ಪ್ರಸಾದಲ ಒಂದು ದಿಕ್ಕದಿದ್ದು ಬಂಗೇರ ಕುಟುಂಬದ ದಾಯಪಣ್ಣಾಗ ಎಂಕಲ್ಲ ಅಮ್ಮೇರೊಂದು 40 ವರ್ಷ ಮೂಲು ಸೇವೆ ಮಾಡ್ತಿನಾರು ಅಂಚೆನ ಐತೆ ದುಂಬು ದಕ್ಕಲು ಸೀತಾರಾಮನ್ಯ ಒಂದು 10 ವರ್ಷ ಸೇವೆ ಮಾಡ್ತಾರೆ ಈ 40 ವರ್ಷ ಸೇವೆ ಮಾಡ್ಪನಾಗ ಎಂಕಲ್ಲ ಅಮ್ಮೇರ್ನ ಅಂದೆಟ್ಟು ಎಂಕಲಿಡ ಇದು ಬರೋದಿತ್ತ ಆಂಡ ಯಾನೊಂದು ಪಾತ್ರ ಪನೋಡಾಪುಡು ಇನ್ನು ಯಾನು ಈ ಹಂತಕ್ಕೆ ಬರೋಡು ಆಂಡ ಈ ಬ್ರಹ್ಮಕಲಶೋತ್ಸವದ ಸಮಿತಿದ ಅಧ್ಯಕ್ಷೆ ನಿಜವಾದ ಯಾನು ಮನ್ನಾಗ ಯಾನು ಪಂಡ ಯಾನು ಕುಟುಂಬದ ಯಾಕೆ ಮೀಟಿಂಗ್ ಆನಾಗ ಬೊಡ್ಸಿ ಈರನ ಎಂಕಲ ಅಧ್ಯಕ್ಷ ಮಾತ್ರ ಇದು ದಾಳ ಕೆಲಸ ಮಲ್ಪನ ಬೊಡ್ಸಿ ಪಂಡದು ಪ್ರಧಾನ ಕಾರ್ಯದರ್ಶಿ ಈ ಖಾಲಿ ಮುಂತೋಡು ಈ ಕೆಲಸ ಪೂರ ಎಂಕಲು ಮಲ್ಪಂತೇವೆ ಅವೇ ಒಂದು ಪಾತ್ರನು ಭಾರಿ ಅಚ್ಚುಕಟ್ಟಾದು ಇನ್ನು ಯಾನು ಪ್ರಧಾನ ಕಾರ್ಯದರ್ಶಿನ ನಿಜವಾದ ಮೂಲ ಅಭಿನಂದನೆ ಮಲ್ಪದು ಆಯ್ ಪಣ್ಣಾಗ 6 ಇನಿ ನೆಕ್ಕು ಪೂರ ವ್ಯವಸ್ಥೆಗೆ 6 ಬ್ರಹ್ಮಕಲಶೋತ್ಸವ ಸಮಿತಿಯ ವ್ಯವಸ್ಥೆಗೆ 6 ರಾತ್ರಿ ಬೇಕಲ್ಲಿ ಬೆಂತೇವೆ ನಿಜವಾದ ಇನಿ ಯಾನು ಸುರೂಕು ಪ್ರಧಾನ ಕಾರ್ಯದರ್ಶಿದ ಆ ವ್ಯವಸ್ಥೆಗೆ ಅವರಲ್ಲೊಂದು ಅಭಿನಂದನೆ ಮಾಡ್ತಂದಿಲ್ಲ ಅಂಚೆನೆ ಕೂಡೊಂದು ಎಂಜಿನ ಪಣ್ಣಾಗ ಎಂಕಲ್ನ ಈ ಜೀರ್ಣೋದ್ಧಾರ ಸಮಿತಿದ ಮಲ್ಲ ಒಂದು ವಾಹನ ಪಣ್ಣಾಗ ಉಮೇಶನ 800 ಕಾರ್ ಮಾರುತಿ 800 ಕಾರ್ ಅವು ಒಂದು 2 ವರ್ಷ ಇಡೀ ಸುತ್ತದ ಒಂದು ಸುತ್ತು ಐತೆ ಚಾಲಕ್ಕೆ ಆರೆ ಐತೆ ಈ ಮೇಟ್ ಇತ್ತದ ಎಂಕಲ್ ಆಡಳಿತ ಮುಖ್ಯಸ್ಥರು ಮುಕ್ಕಲೊಂದು 2.5 ವರ್ಷ ಈ ಗಾಡಿ ಇತ್ತು ನಡೆಗೆ ಎಂಕಲೆ ಇಲ್ಲಡೆಗೆ ಪ್ರತಿಯೊಂದು ಕಾರ್ಯಕ್ರಮ ದಾಯಪನಾಗ ಎಂಕಲ ಅಮ್ಮೇರು ಮಂತ್ರಿ ಸೇವೆಗೆ ಎಂಕಲಿಗೆ ಒಂದು ಎಲ್ಲೇ ಕಾರ್ಯಕ್ರಮ ಇತ್ತಲ್ಲ ಇಲ್ಲಡೆ ಬರ್ತದೆ ಒಂದೊಂದಿತ್ತೇರು ಆತು ನಿಜವಾಗ್ಲೂ ಒಂದು 800 ಕಾರ್ಲ ಉಮೇಶನಲ್ಲಿ ಚಾಲಕರೆಲ್ಲ ಈ ಮೇಟ್ ಆಡಳಿತ ಮುಖ್ಯಸ್ಥರು ನಿಜವಾಗಲ್ಲ ಇನ್ನು ಈ ರೂಪಕ್ಕೆ ಬರೋದು ಅಂತ ಹೊರ ಸಭೆ ತಕ್ಕಲು ಪೂರ ಅಕ್ಕಳಿಗೆ ಒಂದು ಅಭಿನಂದನೆ ಕೊರೋದು ದಾಯಪನಾಗ ಇನಿ ಅಕ್ಕಲ್ ಮಲ್ತಿನ ಕೆಲಸನ ಯಾನು ಪನೋಡ ಹಾಪಣ ದಾಯಪಣ್ಣಾಗ ಯಾನು ಕಣ್ಣಾರ ತೂತಿನಿ ಅಂಚೆನೆ ಎಂಕ್ ಮೂಲು ಈ ಇಂದು ಬರೋದಾಂಡ ಎಂಕಲ ಈ ಕ್ಷೇತ್ರಗಳ ಭಾರಿ ಸಂಬಂಧ ಉಂಟು ದಾಯಪಣ್ಣಾಗ ಒಂಜಿ 25 ವರ್ಷದ ದುಂಬು ಯಾನು ಅಪಗ ಬೇರೆ ಚಂದ್ರಶೇಖರ್ ಉಚ್ಚುಲ್ ಬಂದ್ಲೇಕನೆ ಸಾಧಾರಣ ಈ ಕುಟುಂಬದ ಮಕ್ಕಳಿಗೆ ಅಪಗ ಗೊತ್ತಿದೆ ಎಂಕಲ ಅಮ್ಮೇರಿ ಇಮೆಂಟ್ ಒಂಜಿ ಬಾಗಡ ಒಂಜಿ ಜನ ಇಲ್ಲ ಸಾಧಾರಣ ಒಂದು 22 ಸಂಘ ಸಂಸ್ಥೆದ ಹಾಕಲಿ ಆ ಕಾಳಿಕಾ ಮಾಡೋದು ನಡ್ತೊಂದು ಕೋಟೆಕಾರಕ್ಕೆ ಬರುವಂತಿನ ಅಂಚಿನ ಒಂದು ವ್ಯವಸ್ಥೆ ದುಂಬುದ
ಒಂದು ಎಂಕಲ ನಾರಾಯಣ ಕೆದ್ಲೆಯರ್ನ ಇಮೇಟ್ ಬರ್ರೆ ವ್ಯವಸ್ಥೆ ಇಜ್ಜಾಂಡು ಅಪ್ಪಗ ಪೂರ ಸಂಪರ್ಕ ಮಾಡ್ತಿದ್ದು ಪಾತ್ರೆಯರ್ದು ಕೆದ್ಲೆಯರು ಜಾಗೆ ಬುಡ್ಡೆ ಇದ್ದಾದ್ರ ಇನಿ ಅರೆಲ್ಲ ಎಂಕಲು ಈ ಸಂದರ್ಭ ಇಡೀ ಬರೋಡುಗಂಡ ಕೆದ್ಲೆಯರ್ಲ ಊರ್ದಕ್ಕೆಲ್ಲ ಪೂರ ಕಾರಣ ಆಕಲೆ ನಿಜವಾಗ್ಲ ಎಂಕಲು ಅಭಿನಂದನೆ ಮಲ್ಪಡವು ದಾಯಬನ ಬ್ರಹ್ಮಕಲಶೋತ್ಸವದ ಕೊತ್ತುಡು ಎಂಕಲು ನಿಜವಾದ ಈ ಮಾರ್ಗ ಆವಡುದಂಡ ಇನ್ನು ಪೂರೆಲ್ಲ ಗೊತ್ತುಂಡು ಶೆಟ್ರಿಗೆ ಗೊತ್ತುಂಡು ಅಂಚೆ ಅದು ಪುನಃ ಪೂರೆಲ್ಲ ಬಿಡ್ತೇವೆ ಆಂಡ ಆ ಕೆದ್ಲೆ ಆ ರೋಡ್ ಬುಡ್ಡೆ ಇದ್ದಾದ್ರ ಇನಿ ಪೂರೆರೆಗೆಲ್ಲ ಇವಾಂಡು ಇನ್ನು ಇದ್ದೇರು ಆಂಡ ಅರ್ನ ಒಂಜಿ ಸೇವೆ ಅರ್ನ ಜೋಕ್ಲೆಗೆಲ್ಲ ಇನ್ನು ಆಯ್ತು ಅಭಿನಂದನೆ ಎಂಕಲು ಕೊರೋಡಪ್ಪ ನೀನೆಲ್ಲ ಬಾರಿ ಒಂಜಿ ನಿಕಟ ಸಂದರ್ಭದವರು ಉಳ್ಳೇರಾಕಲಿ ಅಂಚೆ ಅದು ಪುನಗ 15 ಜನ ಪನ್ನಾಗ ಯಾನ್ ಎಲ್ಲೊಂದು ವಿಷಯ ಪರೋಡಪ್ಪ ಇನಿ ಯಾನ್ ಭಗವತಿ ಕ್ಷೇತ್ರಕ್ಕೆ ಎನ್ನ ಅಮ್ಮೇರು ಪುನಗ ಒಂಜಿ 4 ವರ್ಷ ಪುನಿಟ್ಟು ಯಾನ್ ಐತಾರ ಇಂಕೊಂಜಿ ಬೇಲೆ ಎತ್ತನು ಪೂಕೊನರ ಕೋಟೆಕಾರದ ಐಟು ನಡ್ಕೊಂಡು ಬರ್ತದೆ ಒಂಜಿ 3 ವರ್ಷ ಯಾನ್ ಐತರ ಪೂ ಕೊರ್ದು ಬೋಡು ಎಂಕ ಸ್ಟಿಕ್ಟ್ ವಾಟರ್ ಕೊರ್ದು ಬೋಡು ಗೋಡೆ ಪೋಪುಂಡಲ್ಲ ಅಂಚೆ ಈ ಬಾಣಗೆರೆ ಭಗವತ್ ಕ್ಷೇತ್ರಿಗೆ ಯಾನ್ ಒಂಜಿ 3 ವರ್ಷ ಕಾರಣ ಗೊತ್ತುಂಡು ಪೂಕು ಅಂತದ್ದು ಯಾನ್ ಕೊರೋದಿಲ್ಲ ಕೊರ್ತಿನ ಇನಿ ಎಂಕ ಅಪ್ಪೆ ಇನಿ ಎಂಕು ಮಲ್ಲ ಸ್ಥಾನಮಾನ ಎಂಕಲ ತೀರ್ಥ ಉಳ್ಳಾಳ ಭಗವತಿ ಕ್ಷೇತ್ರ ಕೊರ್ದಿತ್ತಿನ ಅವು ಮಲ್ತ ಮಾಡೋರು ಭಗವತಿ ಕ್ಷೇತ್ರದ ಅಪ್ಪೆನ ಒಂಜಿ 108 ಐಕೆ ಒಂಜಿ ಕಾರಣ ಉಂಡು ಬಂದ್ಪುನೇನು ಯಾನ್ ಮಲ್ಪ ಅಂಚಾದ ಪುನಗ ಇನಿ ಯಾನ್ ಬೆಂದಿಜಿಲ್ಲ ದುಮ್ಮು ಮೂರು ಮಸ್ತ್ ಯಾನ್ ಕೆಲಸ ಮಲ್ತೆ ಬ್ರಹ್ಮಕಲಶೋತ್ಸವ ಯಾನ್ ಜಾಸ್ತಿ ಕೆಲಸ ಮಲ್ಪರೆ ಯಾನ್ ಬಂದಿತ್ತೆ ಎಂಕ ತರವಾಡದ ಕಾರ್ಯಕ್ರಮ ಉಂಡು ಎಂಕ ಕ್ಷೇತ್ರದ ಜವಾಬ್ದಾರಿ ಉಂಡು ಆಂಡಲ ಅಶೋಕಣ್ಣ ಪಂಡರು ಇವು ಬೋರ್ಡು ಇರ್ನ ಒಂಜಿ ಪುದರ್ ಎಂಕ್ಲೆ ಬೋರ್ಡು ಉಂಡು ಸರಿ ಯಾನ್ ಯಾಪಲ ನೀ ಮಾಡೂರು ಕ್ಷೇತ್ರಗೆ ಎನ್ನ ಇಲ್ಲಲ್ಲ ಇನಿ ಎಂಚಿನ ಪನ್ನಾಗ ಮುಲ್ತ ಬಂಡಾರ ಒಂಜಿ ಎಂಕಲ ಇಲ್ಲಲ್ಲ ಉಪ್ಪುನಾಗ ಎಂಕಲ ಬಾರಿ ಎಂಕ್ಲೆಗ ಕಟ್ಟುನಿಟ್ಟಾದ ಕೆಲವು ಕ್ರಮ ಇತ್ತಲ್ಲಿ ಆ ಕ್ರಮಕ್ಕೆ ಈ ಬಂಡಾರ ಎಂಕಲ ಇಲ್ಲಲ್ಲ ಇತ್ತಲ್ಲ ಅಪ್ಪಗ ದುಂಬು 5 ಬಕ್ಕ ಇಡೆಗೆ ಕ್ಷೇತ್ರಗೆ ಬತ್ತಿ ಬಕ್ಕ ಇಡೆಗೆ ಈ ಬಂಡಾರ ಬರ್ತೀನಿ ಆ ಬಂಡಾರ ಉಪ್ಪುನಾಗ ಎಂಕಲೆಗೆ ಎಂಕಲ ಅಮ್ಮ ಎಂಕಲ ಪಪ್ಪ ಪೂರ ಐಕಿ ಅವು ಎಂಚಿನ ಬಣ್ಣಗ ಓರ್ಲ ಎಂಕಲ ದಲ ಇಲ್ಲಾಗ ದಲ ಅಂದಿದ್ದಿನ ಇಲ್ಲಲ್ಲ ಉಲ್ಲಿಜ್ಜಿ ಎಂಕಲಾಗಿ ಎಲ್ಲ ಮಿಸ್ಸಸ್ಸಿಗೆ ಹೊರ ಮುಂತು ನಾನಾಗ ಪೋಯಾರೆ ಬರಿಯಾರೆ ಬಾರಿ ಪೂರ ವ್ಯವಸ್ಥೆ ಇರ್ತೇನೆ ಅಂಚೆ ಒಂಜಿ ಧರ್ಮನಿಷ್ಠದ ಎಂಕಲ ಹಿರಿಯಾಕ್ಲಿ ಇರ್ತೇವೆ ಅಂಚೆ ಅದು ಪುನಗ ಇನಿ ಎಂಕಿ ಯಾನ್ ಎಂಚೆಲ್ಲ ಕಷ್ಟ ಬರ್ತದ ಎನ್ನ ಇಲ್ಲಲ್ಲ ಇನಿ ಎನ್ನ ಅಪ್ಪೆ ಭಗವತಿನಲ್ಲಿ ಉಂಡು ಎನ್ನ ಮುಂತ ಮಾಡುವುದಲ್ಲ ಮಲ್ಲ ಒಂಜಿ ಪಟ ಇನಿಲ ಉಂಡು ಯಾವ ಕಾರಣವೇ ಗೊತ್ತುಂಡು ಕಾರಣವೇ ಯಾಪಲ ಎಂಕಲ ಐತಾರ ಎಂಕಲ ಎಲ್ಲರಿಗೆ ಎಂಕಲ ಅಮ್ಮೇರು ಪುನಗ ಬರ್ತದೆ ಯಾಪಲ ಒಂಜಿ ಕಾರ್ಯಕ್ರಮಗಳ ಕಾರಣವರು ಬರುವಂತಾರೆ ಯಾರೊಂಜಿ ಎಂಕ್ಲೆಗೆ ಪೂರ ಎಂಕಲೊಂಜಿ ಕಷ್ಟಾಗಿ ಎಂಚಿನ ಎತ್ತಲ ಎಂಕಲ ಅರಳು ಬತ್ತು ಪಣಲಿತ್ತ ಅವ್ರು ಮುಂತೊಂಜಿ ಪ್ರಸಾದ ಕೋರ್ಲ ಎಂಕಲ ಕಷ್ಟ ಎಂಕು ಬೈಕಿನ ಎಂಕ ಕೆಲವು ಎಲ್ಲ ಜೀವಮಾನ ಕಷ್ಟ ಬರ್ತಿತ್ತಿಲ್ಲ ಇನಿ ಐಕೊಂಜಿ ಎಂಕ್ ಧೈರ್ಯ ಕೊಡ್ತಿತ್ತು ನಾನು ಎಂಕ ಇನ್ನ ಅಪ್ಪೆ ಭಗವತಿ ಮುಲ್ತ ಯಾನ್ ನಿಜವಾಗ್ಲ ನೀನು ನೆನಪು ಮಾಡ್ಕೊಡಪ್ಪ ಅಂಚೆನೆ ಪೂರೆಲ್ಲ ಇಲ್ಲಿ ಬ್ರಹ್ಮಕಲಶಕ್ಕೆ ಎಂಕಲ ಪಿರವದ ಎಂಕಲ ಸೆಟ್ರು ಬೊಕ್ಕ ಈ ಮುಕ್ಳಿನ ಯಾನ್ ಪಣಿಯರಿದ್ದಿತ್ತೆ ಈ ಬ್ರಹ್ಮಕಲಶ ಅವಳು ನನ್ನ ಉಮೇಶನ ಇಲ್ಲ ಜಾನಲ್ಲ ಪಣಿಯರಿ ಜಾನವರ ಪಂಡೆ ಅಕ್ಕಳು ನಿಜವಾದಿಲ್ಲ ಅಕ್ಕಳಿಗೆ ಅಪ್ಪೆ ಭಗವತಿ ದುಕೊರ್ಪೇರು ಅಂಚೆನೆ ಅಕ್ಕಳಿಗೆ ಹೆಂಚಿನ ಕಾರ್ಯಕ್ಕೆ ಜೈತೇವೆ ಆಯ್ಕೆ ಕುಟುಂಬಸ್ಥರು ಪೂರ ನಿಕ್ಕಲ ಅಕ್ಕಳ ಬೆರಿ ಆದು ಇನ್ನು ಹೆಂಚಿನ ಇತ್ತು ನಡೆದ ಕಾರ್ಯಕ್ರಮ ಪೂರ ಬರ್ತದೆ ಪೂರ ಎಲ್ಲ ಕೈ ಜೋಡಿಸಿದ್ದು ಬ್ರಹ್ಮಕಲಶೋತ್ಸವನು ಎಟ್ಟೆ ಯಶಸ್ವಿ ಮಾಡ್ತು ಕೊರಡು ಎಲ್ಲ ಇದ್ದ ಪೂರೆಲ್ಲ ಬರೋಡು ದಾಯ ಬಂದಾಗ ಕುಟುಂಬಾಡಿ ಕೊಡಂಗಿ ಬಂದ್ಪೆ ಕುಟುಂಬಾಡಿ ಈತ ಮಲ್ಲ ಒಂಜಿ ದೇವಸ್ಥಾನ ಕುಟುಂಬದ ಓಲ ಇಜ್ಜಿ ಇನ್ನೂ ಒಂಜಿ ಮಾಡೂರು ಬಂಗೇರ ಕುಟುಂಬ ಬಾರಿ ಮಲ್ಲ ಒಂಜಿ ಯಶಸ್ಸು ದಾಯ ಬಂದಾಗ ಕುಟುಂಬದ ದೇವಸ್ಥಾನ ಈತ ಮಲ್ಲ ಓಲ್ಲ ಇಜ್ಜಿ ಎನ್ನ ಲೆಕ್ಕ ಅವು ಇತ್ತನಲ್ಲ ಪನ್ವೇರೆ ನಮ್ಮ ಸಶಿಕ್ತದ ಇದ ಪಾತ್ರನಾಗ ಪನ್ವೇರೆ ನಿಜವಾದ್ಲ ನಿಖಲೆಗಳ ಹೆಮ್ಮೆ ದಾಯ ಬಂದಾಗ ಈ ರಡ್ಜನ ಮಲ್ತಿತ್ತದ ಇಂದ ದುಂಬದಕ್ಕೂ ಮಲ್ತಿತ್ತದ ಪೂರ ಒಂದೇ ಐದು ಕೊಂಡಿ ಬರ್ತದೆ ಇನ್ನು ಈತ ಮಲ್ಲ ಕ್ಷೇತ್ರ ಆಗ್ತದೆ ಪೂರ ಇರ್ಲ ಮಲ್ದೇರೆ ಎಂಕಲು ಆ ದುಂಬು ಬೆಂತಿನ ಅಕ್ಕಲ ಕೆಲವು ಕೊಂಜೋಲು ಮೂಲ ಬೆಂತಿರ್ಬೋದು ಅಕ್ಕಳ ಪೂರ ಸವಿನೆಲ ಪುಗ ಎಂಕಲು ಇನ್ನು ಲಕ್ಷ ಪೂರ ಪಾಡ್ದ ಅಂಚಾದ ಎರಡಲ್ಲ ಐದು ಮರ ತಿತ್ತಿನ ಮಲ್ಲಜ್ಜಿ ಅವು ಅಪ್ಪನ ಮನಸ್ಸು ಉಂಡು ಅಕ್ಕನ ಜೋಕ್ಲಿಗೆ ನಿಜವಾದ್ಲ ಆಯ್ತಾ ಯಶಸ್ಸು ತಿಕ್ಕೊಂಡು ಪಂಡದು ಪೂರರೆಗಿಲ್ಲ ಎಲ್ಲ ಕಾರ್ಯಕ್ರಮ ಪೂರೆಲ್ಲ ಕೈ ಜೋಡಿಸಲೆ ದಲಾಲ ನಾನು ಪಾತ್ರೆ ತಪ್ಪಿತ್ತು ನನಗೆ ಕ್ಷಮೆ ಕೊಟ್ಟು ಪಂಡದು ಎಲ್ಲರದ್ದು ಪಾತ್ರೆ ಮುಗಿಕೊಂಡು ಬ್ರಹ್ಮಕಲ ಭಗವತಿ ಕ್ಷೇತ್ರದ ಆರಾಧನೋತ್ಸವ ಬ್ರಹ್ಮ ಕಲಶೋತ್ಸವದ ಪರ್ವಕಾಲದಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಭಕ್ತ ಬಂಧುಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಹಿರಿಯರೇ, ಸಹೃದಯ ಬಂಧುಗಳೇ, ಗಡಿಯಾರದಲ್ಲಿ 9:20 ಆಗ್ತಾ ಬಂದಿದೆ. ಆರಂಭದಲ್ಲಿ ಸಂಖ್ಯೆ ಇತ್ತು, ಸೂಚನೆ ಹೇಳಿದ್ರು ಊಟ ಕಾರ್ಯಕ್ರಮ ಮುಗಿದ ಮೇಲೆ ಅಂತ. ವೇದಿಕೆಯಲ್ಲಿ ಕೂತ್ಕೊಂಡು ಸಭೆಯ ಅವಲೋಕನವನ್ನು ಮಾಡಿದೆ. ಭಾಷಣ ಅನ್ನೋದಕ್ಕಿಂತ ಹೆಚ್ಚು ನನಗೆ ಅನುಭೂತಿ ಕೊಟ್ಟ ಸಂಗತಿ ಯಾವುದು ಕೇಳಿದರೆ,
ಈ ಪರಿಸರಕ್ಕೆ ಬಂದು ಒಂದು 45ರಿಂದ 1 ಗಂಟೆ ಆಯಿತು. ಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯನ್ನು ಪರಿಚಯ ಮಾಡಿಕೊಟ್ರು ಪ್ರವೀಣನ್ನ. ಅವ್ರ ಕೆಲಸ ಕಡಿಮೆ ಆಗ್ಬೇಕು ಅಂತ ಅವ್ರ ಜೊತೆಗೆ ಬಿಟ್ಬಿಟ್ರು. ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ಕ್ಷೇತ್ರ ಪರಿಸರ. ಮಾತಾಡ್ತಾ ಮಾತಾಡ್ತಾ ಒಂದು ಸಂಗತಿಯನ್ನು ಉಲ್ಲೇಖ ಮಾಡಿದ್ರು. ನಾನು ಒಂದು ಕ್ಷಣ ನನ್ನೊಳಗೆ ಆಶ್ಚರ್ಯ ಆಯಿತು. ಈ ಕ್ಷೇತ್ರದ ವ್ಯಾಪ್ತಿ ಯಾವುದು ಅಂತ ಕೇಳಿದರೆ ಇದೊಂದು ಕುಟುಂಬದ ವ್ಯಾಪ್ತಿಯಲ್ಲಿ ಆರಾಧನೆಗೆ ಒಳಪಡುವ ಕ್ಷೇತ್ರ ಆಗಿತ್ತು. ನನ್ನ ಮನಸ್ಸಿನಲ್ಲಿ ನನ್ನ ಕುಟುಂಬವು ನೆನಪಾಯಿತು. ದೈವಾರಾಧನೆ ಪರಂಪರೆಯಲ್ಲಿ ನಮ್ಮ ಕುಟುಂಬದಲ್ಲೂ ಕೂಡ ಕುಟುಂಬದ ದೈವಗಳ ಜೀರ್ಣೋದ್ಧಾರ ಆಗ್ಬೇಕು ಅಂತ ಕಲ್ಪನೆ ಹೊತ್ತು 16 ವರ್ಷ ಕಳೆದಿದೆ. ಅದು ಮೂರ್ತ ರೂಪ ಪಡೆದು ಒಂದು ಚೌಕಟ್ಟನ್ನು ಪಡೆದಿಲ್ಲ. ಇಲ್ಲೇ ಆತಂಕ ನನಗಾಯಿತು. ಆದ್ರೆ ಮಂಗೇರ ಅನ್ನುವಂತ ಒಂದು ಕುಟುಂಬದ ವ್ಯಾಪ್ತಿಯಲ್ಲಿ ಬರುವ ಈ ಶಬ್ದಾಕೇಂದ್ರ ಇವತ್ತು ಮಾಡೂರಿನ ಶಬ್ದಾಕೇಂದ್ರವಾಗಿ ಪರಿವರ್ತನೆಯಾಗಿದೆ ಅಲ್ಲ. ಈ ಪರಿಸರದ ಜನಗಳಾದ ನಿಮಗೆ ವೇದಿಕೆಯಲ್ಲಿ ನಾನು ತಲೆಬಾಗ್ತೀನಿ. ಇದು ಸಮಾಜ ರೀ. ಇದು ಹಿಂದೂ ಸಮಾಜದ ಕಲ್ಪನೆ. ಇದು ಹಿಂದೂ ಸಮಾಜದ ಕಲ್ಪನೆ. ನನ್ನ ಮನೆ, ಪಕ್ಕದ ಮನೆ, ಅದು ಪಕ್ಕದ ಮನೆಯಾಗಿ ಕಾಣಲ್ಲ. ಅದು ನನ್ನ ಮನೆ, ನಮ್ಮ ಮನೆ ಅನ್ನುವಂಥ ಭಾವ. ಯಾವಾಗ ಈ ಭಾವ ಜಾಗೃತಿ ಆಗ್ತದೋ ನನ್ನ ಸಮಾಜ ಔನ್ನತ್ಯವನ್ನು ಪಡೆಯುತ್ತದೆ. ಯಾವಾಗ ಈ ಚಿಂತನೆಗಳು ನಮ್ಮಲ್ಲಿ ಗರಿಗೆದರ್ತದೋ, ಯಾವಾಗ ನಾನು ಅನ್ನೋದನ್ನು ಮೀರಿ ನಿಂತು ನಮ್ಮವರು ಅನ್ನುವಂಥ ಭಾವದ ಅನುಭೂತಿ ಜಾಗೃತ ಆಗ್ತದೋ ಅವತ್ತು ಕ್ಷೇತ್ರ ಬೆಳಗಿದೆ, ಸಮಾಜ ಬೆಳಗಿದೆ, ರಾಷ್ಟ್ರ ಔನ್ನತ್ಯವನ್ನು ಪಡೆದಿದೆ. ಬಂಧುಗಳೇ, ನಾವು ಬರುವಂತ ಹೊತ್ತಿಗೆ ಇನ್ನೇನೋ ಭಗವತಿ ಮಹಿಮೆಯ ನೃತ್ಯ ರೂಪಕ ವೇದಿಕೆಯಲ್ಲಿ ಅನಾವರಣ ಆಯಿತು. ಮುಗಿಯುವ ಹೊತ್ತಿಗೆ ನಾವು ಬಂದಿದ್ದೇವೆ. ನಾನಿಲ್ಲಿ ಭಗವತಿಯ ಬಗ್ಗೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಇಡೀ ಕೋಟೆಗಾರು ಗ್ರಾಮ ಅಲ್ಲ, ಇಡೀ ಉಳ್ಳಾಲ ಕ್ಷೇತ್ರ ಹಾಗೆ ನೋಡಿದರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಗವತಿ ಆರಾಧನೆಯ ಅತ್ಯಂತ ನಿರ್ಣಾಯಕ ಕ್ಷೇತ್ರ ಇದೆ. ಇವತ್ತು ನನಗೆ ಕೇಳಲ್ಪಟ್ಟ ಸಂಗತಿ ಏನು ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಭಗವತಿಯ ಆರಾಧನೆಯ ಪರಂಪರೆ ಇರುವುದು ಕೇರಳದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ರೆ ಭಗವತಿಯ ಆರಾಧನೆಗಳು 18 ಮುಖ್ಯ ಕ್ಷೇತ್ರಗಳಲ್ಲಿ ನಡೀತದೆ. ಆದರೆ ವೈಯಕ್ತಿಕವಾಗಿ ನನ್ನ ತಿಳುವಳಿಕೆಯಲ್ಲಿ ಇರುವುದು ಶಶಿತ್ಲು, ನನ್ನ ಕರ್ಮಭೂಮಿಯಾಗಿರುವಂತ ಕುದ್ರೋಳಿ. ಆದರೆ ಎಲ್ಲಾ ಕಡೆ ಕೇಳಲ್ಪಟ್ಟ ಸಂಗತಿ ಯಾವುದನ್ನು ಕೇಳಿದರೆ ಉಳ್ಳಾಲದ ಚಿರುಮ ಭಗವತಿ. ಹಾಗಾದ್ರೆ ಆಹ್ವಾನ ಪತ್ರಿಕೆ ನೋಡಿ ಇವತ್ತು ಪ್ರವೀಣ ನನಗೆ ಒಂದು ಫೋನ್ ಮಾಡಿ ಕೇಳಿದೆ, ಮಾಡೂರು ಹೌದು, ಪಾಡಂಗಲ ಅಂದ್ರೆ ಏನು ಅಂತ ಕೇಳಿದೆ. ಪ್ರವೀಣ ನನಗೂ ಆತಂಕ ಇತ್ತು. ಅವು ಪಾಡಂಗರ ಭಗವತಿ ಅಂತ ಹೇಳಿದ್ರು. ಈ ಕ್ಷೇತ್ರದಲ್ಲಿ ಆಡಳಿತ ಮುಕ್ತೇಶ್ವರ ಕೆಲಸ ಮಾಡುವ ಹಿರಿಯರು ನಾರಾಯಣ ಅವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಸ್ವಲ್ಪ ಅಶೋಕ ನನ್ನ ಹತ್ರ ಮಾತಾಡಿದೆ, ಕೂತ್ಕೊಂಡು ಸಭಾ ಮರ್ಯಾದೆಗೆ ಧಕ್ಕೆ ಬರುವುದು ನನ್ಗೆ ಗೊತ್ತಿತ್ತು, ಆದ್ರೂ ಮಾತಾಡಿದವ್ರ ಜೊತೆಗೆ. ಇವತ್ತು ಯುವ ತಲೆಮಾರಿಲಿ ಅಮ್ಮಂದಿರಿದ್ದಾರೆ, ಪುಟ್ಟ ಮಕ್ಕಳಿದ್ದಾರೆ. 2+2=4 ಅಂತ ಬಾಯ್ಹಾಟ್ ಮಾಡ್ಕೊಂಡೆ MSU ಇನ್ನೇನೋ ಮಾಡ್ಕೊಳ್ತೇವೆ, MED. ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ ಅಂತ ಹೇಳ್ಕೊಳ್ತಾರೆ. ವೈಟ್ ಕಾಲರ್ ಜಾಬ್ ಅನ್ನು ಪಡೆಯುತ್ತಾ ಆಧುನಿಕತೆಯ ಈ ಕಾಲಮಾನದಲ್ಲಿ ತೇಲಾಡುವ ನಾವುಗಳಿಗೆ ನಮ್ಮ ಪರಿಸರದ, ನಮ್ಮ ಸಂಸ್ಕೃತಿಯ, ನಮ್ಮ ಪರಂಪರೆಯ ಆರಾಧನಾ ವಿಚಾರಗಳನ್ನು ತಿಳ್ಕೊಳ್ಳುವ ಶಕ್ತಿ ಇದೆಯಾ? ನನಗೆ ತುಂಬಾ ಧನ್ಯತೆ ಇದೆ. ಪರಿಸರದಲ್ಲಿ ನನ್ನ ಸಹೋದರ ಅರುಣ್ ಉಳ್ಳಾಲಿದ್ದಾರೆ. ಭಗವದ್ಗೀತೆಯ ಕುರಿತೇ ಅಧ್ಯಯನ ಮಾಡಿದ್ದಾರೆ. ಇವತ್ತು ಅದೇ ಅಧ್ಯಯನದ ಆಧಾರದ ಮೇಲೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ನನ್ನ ಪ್ರಶ್ನೆ ಅದಲ್ಲ,
ಇಲ್ಲಿ ಸಂಖ್ಯೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಕೆಲಸಗಳನ್ನು ಮಾಡಲ್ಲ. ಮಾಡೂರು ವಾಸ್ತವಿಕವಾಗಿ ಅದರ ಚೌಕಟ್ಟಿನ ಪರಿಚಯ ನಮಗಿದೆ. ಆದರೆ 800 ವರ್ಷಗಳ ಹಿಂದೆ ಒಬ್ಳು ತಾಯಿ ಪರಿಸರದಲ್ಲಿ ಇದ್ಲು. ವಿಜ್ಞಾಪನ ಪತ್ರವನ್ನು ಓದುವಾಗ ಗೊತ್ತಾದದ್ದು ಮಾತ್ರ ಅಲ್ಲ, ಅಶೋಕನನ್ನು ಹೇಳಿದ್ರು, ಉಚ್ಚಿಲ ಅವರಿಗೆ ನಾಗಮ್ಮ ಅಜ್ಜಿ ಇಲ್ಲಿಗೆ ಕರ್ಕೊಂಡು ಬಂದದ್ದು ಅಂತ ಹೇಳಿದ್ರು. ಮಾಡೂರಿನ ಪಾಡಂಗರ ಭಗವತಿಯ ಆರಾಧನೆ 800 ವರ್ಷಗಳ ಹಿಂದೆ ಒಬ್ಳು ತಾಯಿಯಿಂದ ಆಯ್ತು, ನೀಲಮ್ಮ ಅಜ್ಜಿಯಿಂದ ಅಂತ ಮಾಡೂರಿನ ಮನೆ ಮಕ್ಕಳಿಗೆ ಗೊತ್ತಿದೆಯಾ? ಒಂದು ಕಾಲದಲ್ಲಿ ಇಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಇತ್ತು. ಆ ವಿಷ್ಣುಮೂರ್ತಿ ದೇವಾಲಯದ ಆರಾಧನೆಗೆ ಒಂದು ಬ್ರಾಹ್ಮಣ ಕುಟುಂಬ ಇತ್ತು. ಆ ಕುಟುಂಬದ ಚಾಕರಿಯನ್ನು ಒಬ್ಳು ತಾಯಿ ಮಾಡ್ತಾ ಇದ್ಲು. ಆ ಬ್ರಾಹ್ಮಣ ಕುಟುಂಬ ಅನ್ಯ ಕೆಲಸದ ನಿಮಿತ್ತ ಹೊರಗಡೆ ಹೋದಾಗ ಅವರು ಬರುವುದು ತಡ ಆಯ್ತು. ಸಂಜೆಯ ಕತ್ತಲಾವರಿಸಿಕೊಂಡಾಗ ಹೇಗೆ ಮನೆಯ ಬಾಗಿಲು ತೆರೆಯಬೇಕು, ದೈವದ ಗುಡಿ ತೆರೆಯಬೇಕು, ದೇವಾಲಯಗಳಲ್ಲಿ ಬೆಳಕಿನ ಹಣತೆ ಹೊತ್ತಿಸಬೇಕು. ಆದ್ರೆ ಹಣತೆ ಹೊತ್ತಿಸುವರು ಬಾರದ ಹೊತ್ತಿಗೆ ಆ ತಾಯಿ ಎತ್ತಪಟ್ಟಾಗ ಮಾಯಕವೋ ಇನ್ನೇನೋ ಗೊತ್ತಿಲ್ಲ, ಅದು ಮತ್ತೆ ಮಾತಾಡುವ. ಒಬ್ಬ ಬ್ರಾಹ್ಮಣ ಸ್ವರೂಪಿ ಹೇಳಿದಂತೆ, ಅಮ್ಮ ನೀನು ಹಣತೆ ಹೊತ್ತಿಸು ಅಂತ, ದೀಪ ಹೊತ್ತಾರೆ ಅಂತ. ಆತಂಕ ಆಗಿರ್ಬೋದು ಆ ತಾಯಿಗೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣೊಬ್ಬಳು ದೇವಾಲಯದ ಗುಡಿಯನ್ನು ಹಣತೆ ಹೊತ್ತಿಸುವ ಪರಂಪರೆ ಇವತ್ತಿಗೂ ಸ್ಪಷ್ಟ ಆಗಿಲ್ಲ. ಅದು ಕ್ರಾಂತಿ. ಇನ್ನೊಂದು ಚರ್ಚೆ, ನನ್ನ ಅಹಲ್ಯಬಾಯಿ ಹೋಲ್ಕರ್ ನೆನಪಾಡಬೇಕು. ಔರಂಗಜೇಬನಿಂದ ಹೊಡೆಯಲ್ಪಟ್ಟಂತ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಮಸೀದಿ ನಿರ್ಮಾಣ ಆದಾಗ ಆ ಮಸೀದಿಯನ್ನೇ ಹೊಡೆಸಿ ಆ ತಾಯಿ ಮತ್ತೆ ಅಲ್ಲಿ ದೇವಾಲಯ ಕಟ್ಟಿದ ಇತಿಹಾಸ ನಮ್ಮ ಕಣ್ಮುಂದೆ ಇರುವಂತ ಹೊತ್ತಿಗೆ 800 ವರ್ಷಗಳ ಹಿಂದೆ ನೀಲಮ್ಮ ನೀಲಕಣಿ ಅಂತ ಬರ್ತದೆ. ಆ ಅಜ್ಜಿ ದೀಪ ಹೊತ್ತಿಸಿ ಬಿಟ್ಟಳು. ಬ್ರಾಹ್ಮಣ ದಂಪತಿಗಳು ಬಂದು ನೋಡುವಾಗ ದೀಪ ಹುರಿತಾ ಇದೆ. ಈ ತಾಯಿ ಹೇಳಿಬಿಟ್ಲು. ಪ್ರಾಯಶಃ ಆ ದಂಪತಿಗಳ ಅರಿವಿಗೆ ಬಂತು ಏನು, ಇದು ಭಗವಂತನ ಪ್ರೇರಣೆ. ಅವರು ಹೊರಟು ನಿಂತಂತೆ ಆ ತಾಯಿ ಕ್ಷೇತ್ರದಲ್ಲಿದ್ದು ಆ ತಾಯಿ ತನ್ನ ಮನಸ್ಸಿನಲ್ಲಿ ಪ್ರತಿಕ್ಷಣದಲ್ಲಿ ಆರಾಧಿಸ್ತಾ ಇದ್ದದ್ದು ಭಗವತಿಯನ್ನು. ಹಾಗಾಗಿ ಅಲ್ಲಿ ವಿಷ್ಣುಮೂರ್ತಿ ಇದ್ರೆ ಅವಳ ಹೃದಯದೊಳಗೆ ಭಗವತಿ ಇದ್ಲು. ಆ ಕಾರಣಕ್ಕಾಗಿ ಸರಿಸುಮಾರು 800 ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಭಗವತಿಯ ಆರಾಧನೆ ಆಗ್ತಾ ಇತ್ತು ಅನ್ನುವುದಕ್ಕೆ ಸಾಕ್ಷಿ ಆ ತಾಯಿಯ ಆರಾಧನೆಗೆ ಅಲ್ಲೊಂದು ಗುಡಿ ಇದೆ. ಅವಳು ತಾಯಿ ಆಗಲಿಲ್ಲ, ಅವಳು ಶಕ್ತಿಯಾಗಿ ಇವತ್ತು ಆರಾಧನೆಗೊಳಪಡ್ತಾ ಇದ್ದಾಳೆ ನೀಲಮ್ಮ. ಇಲ್ಲಿ ಅಮ್ಮಂದಿರಿದ್ದೀರಿ, ಓದಿದ ಹೆಣ್ಮಕ್ಳು ಇದ್ದೀರಿ, ತಪ್ಪು ತಿಳ್ಕೊಳ್ಬೇಡಿ. ನಮ್ಮ ಚರ್ಚೆ ಏನು ಪ್ರವೀಣನ ಅರ್ಧ ಗಂಟೆ ಇದೆ. ನಮ್ಮ ಚರ್ಚೆ ಏನು? ಇಡೀ ದೇಶದಲ್ಲಿ ನಡೆಯುವ ಚರ್ಚೆ. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ, ಸಮಾನತೆ ಇಲ್ಲ, ಪುರುಷರ ಶೋಷಣೆ ಇದೆ. ಶಬರಿಮಲೆಯ ತೀರ್ಪನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ. ಸುಪ್ರೀಂ ಕೋರ್ಟೇ ಕೊಟ್ಬಿಟ್ಟಿತು, ಎಲ್ಲ ವಯೋಮಾನದ ಹೆಣ್ಮಕ್ಳಿಗೂ ಶಬರಿಮಲೆ ಯಾತ್ರೆ ಹೋಗ್ಬೇಕು, ಅವಕಾಶ ಕೊಡಬೇಕು. ಬಿಕಾಸ್ ಆಫ್ ಯಾಕೆ? ಸಮಾನತೆ. ಈ ವೇದಿಕೆಯಲ್ಲಿ ನಿಂತು ಹೇಳ್ತೀನಿ, ಮೊನ್ನೆ ನವರಾತ್ರಿಗಳನ್ನು ಕಳೆದ್ರಲ್ಲ, ಆ ನವರಾತ್ರಿಯ 9 ದಿನಗಳ ಕಾಲ ಆರಾಧನೆಗೆ ಒಳಪಟ್ಟವರು ಯಾರು ಅಂತ ಕೇಳಿದ್ರೆ ಶಕ್ತಿ ಮಾತೆಯರಿಗೆ. ಆ 9 ದಿನಗಳಲ್ಲಿ ಭಗವತಿ ಆರಾಧನೆ 3ನೇ ದಿನದಲ್ಲಿ ಬರ್ತದೆ. ನಮ್ಮ ಪರಂಪರೆ, ಜಾನಪದ ಇತಿಹಾಸ ಭಗವತಿಯನ್ನು ದೈವ ಸ್ವರೂಪವಾಗಿ ನೋಡ್ತದೆ, ತಾಯಿ ಸ್ವರೂಪವಾಗಿ ನೋಡ್ತದೆ, ದೇವಿ ಸ್ವರೂಪಿಯಾಗಿ. ಇಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಇಲ್ಲಿ ರೂಪಕ ನೋಡಿದ್ರಲ್ಲಿ ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ. ದಾರಕಾಸುರ ಅನ್ನುವಂತ ರಕ್ಕಸ ಅಟ್ಟಹಾಸದಿಂದ ಮೆರೆಯುವಂತ ಹೊತ್ತಿಗೆ ಅಯ್ಯೋ ಅಂತ ದೇವತೆಗಳ ಕೈ ಚೆಲ್ಲಿದಾಗ, ಶಿವನ ಗಮನ ಬಂದಾಗ ಶಿವ ಹತಾಶ
ನೋವುಪಟ್ಟ ಕೋಪಗೊಂಡ ಅವನ ಹಣಗಣ್ಣಿನಿಂದ ಕಣ್ಣ ಹಣಿಬಿತ್ತು ಅಂತ ಹೇಳ್ತಾರೆ. ಅಥವಾ ಕೆಂಡ ಗಣ್ಣಿನಿಂದ ಜ್ವಾಲೆ ಬಿತ್ತು, ಆ ಜ್ವಾಲೆ ಅವನ ತೊಡೆಗೆ ಬಿತ್ತು, ತೊಡೆಯಲ್ಲೊಂದು ಕುರು, ಚೆಂದುರು ಅಂತ ಕರೀತಾರೆ ಮಲಯಾಳಮಲ್ಲಿ. ಕೆಂಪಗಿನ ಕುರು ಆಯಿತು. ಆ ಕುರು ಶಿವನ ತೊಡೆಯಲ್ಲಿ ಆದಾಗ ಇಡೀ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಯಿತು. ಆ ತೊಡೆ ಹೊಡ್ಕೊಂಡು ಬಂದವಳೆ ಭಗವತಿ. ಅವನ ಮೊದಲ ಕೆಲಸ ಏನು ಅಂತ ಕೇಳಿದ್ರೆ, ಭೂಲೋಕದಲ್ಲಿ ಅಟ್ಟಹಾಸ ಮಾಡ್ತಿರುವಂತ, ಅಧರ್ಮವನ್ನು ಮಾಡ್ತಿರುವಂತ, ಅನ್ಯಾಯವನ್ನು ಮಾಡ್ತಿರುವಂತ ದಾರಕಾಸುರನನ್ನು ಕೊಲ್ಲುವುದು. ನೋಡಿ, ನಮ್ಮ ಚರಿತ್ರೆ ಎಲ್ಲ ನನ್ನ ಪುರಾಣವನ್ನೇ ಒಮ್ಮೆ ಅವಲೋಕನ ಮಾಡಿ. ಸಾತ್ವಿಕವಾದ ಶಕ್ತಿಯ ವಿಜೃಂಭಣೆ ಆಗ್ಬೇಕಾದ್ರೆ ತಾಯಿಯೊಬ್ಬಳ ಉಪಸ್ಥಿತಿ ಬೇಕ್ರಿ. ಯತ್ರ ನಾರೆಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಮನುಸ್ಮೃತಿಯಲ್ಲಿ ಸುಮ್ಮನೆ ಬರ್ತಿಲ್ಲ. ಈ ನೆಲದ ಸಂಸ್ಕಾರದ ಭಾಗ, ಈ ನೆಲದ ಸಂಸ್ಕೃತಿಯ ಭಾಗ. ಆ ಭಾಗವಾಗಿ ತಾಯಿಯಂದಿರಿಗೆ ಗೌರವ, ತಾಯಿಯಂದಿರಿಗೆ ಅನನ್ಯವಾದಂತಹ ಸ್ಥಾನಮಾನವನ್ನು ಕೊಟ್ಟಿದೆ. ಅಂತಹ ತಾಯಿಯೊಬ್ಬಳಿಂದ ನಿರ್ಮಾಣಗೊಂಡಂತಹ ಪಾಡಂಗರ ಭಗವತಿ ಕ್ಷೇತ್ರದ ಬ್ರಹ್ಮಕಲಸದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೀವಿ. ಶ್ರೀರಂಭ ಭಗವತಿ ನನ್ಗೆ ಗೊತ್ತು, ಚೀರ್ಕೊಂಡೆ ಭೂಲೋಕಕ್ಕೆ ಬಂದು ಅಂತ ಕೇಳಿದ್ರಿ ನಾವು ಪುರಾಣದ ಕಥೆಗಳಲ್ಲಿ. ಹಾಗಾದ್ರೆ ಪಾಡಂಗರ ಅಂದ್ರೆ ಏನು? ನನ್ನ ನಾರಾಯಣ ಕರ್ವಾರು ಹೇಳಿದ್ರು, ನಾವು ಪಾಡಂಗರ ಭಗವತಿ ಅಂತ ಕರಿತೀವಿ. ಮಲಯಾಳಂಗೆ ಹೋದಾಗ ಪಾಡಂಗರ ಕುಳ ಭಗವತಿ ಅಂತ ಇದೆ. ಕುಳ ಇಸ್ ನಥಿಂಗ್ ಬಟ್, ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಕನ್ನಡದಲ್ಲಿ ಹೇಳೋದಾದ್ರೆ ಕೊಳ. ಅಧರ್ಮಿಗಳ ನಾಶವನ್ನು ಮಾಡಿದಾಗ ನೆತ್ತರ ಕೊಳವೇ ನಿರ್ಮಾಣವಾಯಿತು. ಆ ಕಾರಣಕ್ಕಾಗಿ ಅವಳನ್ನು ಪಾಡಂಗರ ಕೊಳ ಭಗವತಿ ಅಂತ ಕರೀತಾರೆ. ವ್ಯಾಖ್ಯಾನದಲ್ಲಿ ತಪ್ಪಿರಬಹುದು. ನನ್ನ ಸೀಮಿತವಾದ ಅವಧಿಯಲ್ಲಿ ಅರ್ಥೈಸಿಕೊಂಡ ಸತ್ಯವನ್ನು ಮಾತ್ರ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಸಂಶೋಧನೆಗಳು, ವಿಚಾರಗಳು ಇನ್ನೂ ಇರಬಹುದು. ಬಂಧುಗಳೇ, ಪಾಡಂಗರ ಕುಳ ಭಗವತಿಯ ಬ್ರಹ್ಮ ಕಲಶೋತ್ಸವದಲ್ಲಿ ನಾವು ಭಾಗಿಯಾಗಿದ್ದೇವೆ. ದೇವಸ್ಥಾನ, ದೈವಸ್ಥಾನ, ಸ್ತೂಪ, ಬಸೀದಿ, ಮಂದಿರಗಳ ಕಲ್ಪನೆಗೆ ದೇಶಕ್ಕೆ ಹೋಗ್ತಲ್ಲ. ನೀವು ತ್ರೇತಾಯುಗಕ್ಕೆ ಹೋದ್ರೆ ರಾಮಾಯಣದ ಒಂದು ಕಥೆಯಲ್ಲಿ ಬರ್ತದೆ, ಸೀತಾಮಾತೆ ದೇವಾಲಯಕ್ಕೆ ಭೇಟಿ ಕೊಟ್ಟರು. ಭಾಗವತ ಪುರಾಣಕ್ಕೆ ಬಂದ್ರೆ ಕೃಷ್ಣನ ಮಡದಿ ಸತ್ಯಭಾಮೆ ರುಕ್ಮಿಣಿಯರು ದೇವಾಲಯಗಳಿಗೆ ಸಂದರ್ಶನ ಕೊಟ್ಟರು, ದೇವರ ಮೂರ್ತಿಯನ್ನು ಕಂಡು ಭಾವ ತುಂದಿಲರಾದ್ರು ಅನ್ನುವಂಥ ವಿವರಗಳು ಸಿಗ್ತದೆ. ಹಾಗಾದ್ರೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಉಳ್ಳಾಲದಲ್ಲೇ ಯಾಕೆ ಈ ಚರ್ಚೆ ಮಾಡಬೇಕು ಅಂತ ಕೇಳಿದ್ರೆ, ತುಂಬಾ ಬುದ್ಧಿಜೀವಿಗಳಿರುವ ಕ್ಷೇತ್ರದಲ್ಲಿ ಇದು ಕೂಡ ಒಂದು. ಅಪ್ಪಟ ಆಸ್ತಿಕರಿರುವ ಕ್ಷೇತ್ರದ ಜೊತೆಗೆ ದೇವರೇ ಇಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ಭ್ರಮೆ ಅಂತ ಹೇಳುವ ಜನಗಳಿರುವ ಕ್ಷೇತ್ರ ಇದು ನನ್ಗೆ ಗೊತ್ತು. ಯಾಕಂದ್ರೆ ಪಕ್ಕದ ಕೊಣಾಜೆಯಲ್ಲಿ ಓದ್ ಬಂದವನು ನಾನು. ಪುರಾಣಗಳಿಗೆ ಹೋಗಿ ಕೃತಯುಗದ ಕಲ್ಪನೆಗಳು ಬಂದಾಗ ದೇವಾಲಯಗಳ ಕಥೆಗಳು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ, ಮನುಷ್ಯರು ಸಾತ್ವಿಕರಾಗಿದ್ರು, ಅವನೊಳಗೆ ಭಗವಂತ ಇದ್ದ, ಭಗವಂತನನ್ನು ಅವನೊಳಗೆ ಕಾಣ್ತಾ ಇದ್ದ. ನಾನು ಹೇಳಿದ್ದಲ್ಲ, ಪುರಾಣಗಳನ್ನು ಅವಲೋಕನ ಮಾಡುವಾಗ ಸಿಗುವ ದತ್ತವಾಗುವ ಸತ್ಯಗಳು. ಅದೇ ತ್ರೇತಾಯುಗಕ್ಕೆ ಬಂದಾಗ ಮನುಷ್ಯ ಸ್ವಲ್ಪ ಸ್ವಾರ್ಥಿಯಾದ, ಭಗವಂತನನ್ನು ಹುಡುಕ ಹೊರಡಕ್ಕೆ ಕಷ್ಟ ಆದಾಗ ಹೋಮ ಹವನಗಳು ನಡೆಯಿತು ಅಂತ ಹೇಳ್ತಾರೆ, ಯಜ್ಞ ಯಾಗಾದಿಗಳು ನಡೆಯಿತು ಅಂತ. ದ್ವಾಪರದಲ್ಲಿ ಇನ್ನೂ ಹೆಚ್ಚಾಯಿತು, ಸ್ವಂತ ಪರಂಪರೆ ವಿಜೃಂಭಿಸಲಿಕ್ಕೆ ಶುರುವಾಯಿತು. ಹೋಮ ಹವನ ಯಾಗಗಳ ಜಾಗದಲ್ಲಿ ದೇವಾಲಯಗಳು ಕಟ್ಟಲ್ಪಟ್ಟವು. ಕಲಿಯುಗ ಈಗ ನಮ್ಮ ಕಲ್ಪನೆ, ನಮ್ಮ ಆಲೋಚನೆಗಳು, ನಮ್ಮ ಚಿಂತನ ವಿನ್ಯಾಸಗಳು ಭಗವಂತನನ್ನು ಕಾಣ ಹೊರಡಲಿಕ್ಕೆ ನನಗೆ ಕಾಡುವ ಆತಂಕಗಳು. ವೇದಗಳನ್ನು ಅಧ್ಯಯನ ಮಾಡ್ತಾ ಹೋದ್ರೆ ಭಗವಂತನ ಆರಾಧನೆಗೆ ಸಂಬಂಧಪಟ್ಟಂತ ವಿಧಿಗಳಿವೆ. ಕಲಿಯುಗದಲ್ಲಿ ಈ ವಿಧಿಯನ್ನು ವ್ಯಕ್ತಿಯೊಬ್ಬ ಆಚರಿಸಲಿಕ್ಕೆ ಕಷ್ಟ ಸಾಧ್ಯ. ಭಗವಂತ ಹೇಗೆ ನಮ್ಮನ್ನು ಕಾಪಾಡ್ತಾನೆ ಅಂತ ಕೇಳಿದ್ರೆ, ಪುರಾಣಗಳು ಹೇಳ್ತಾರೆ, ಐತಿಹ್ಯಗಳು ಹೇಳ್ತಾರೆ, ಕಥೆಗಳು ಹೇಳ್ತಾರೆ, ಪಂಚಭೂತಗಳಿಂದ ದತ್ತವಾದ ಸಮುದಾಯದಿಂದ ದೊರೆತ ವಸ್ತುಗಳ ಸೇವನೆಯೊಂದಿಗೆ
ಮನುಜ ಬಲಿಷ್ಠನಾಗಬೇಕು. ಅದೇ ಕಲ್ಪನೆ ದೇವಾಲಯದಲ್ಲಿದೆ ನೋಡಿ. ಪಂಚಭೂತಗಳಲ್ಲಿ ಒಂದಾದ ಭೂಮಿ, ಆ ಭೂಮಿಗೆ ಪರ್ಯಾಯವಾಗಿ ದೇವಾಲಯದಲ್ಲಿ ಗಂಧ, ಜಲಕಲ್ಪನೆ ಇದೆ, ಜಲತತ್ವ ಇದೆ. ದೇವಾಲಯಗಳಲ್ಲಿ ತೀರ್ಥ ಸೇವನೆ, ಅಗ್ನಿ ತತ್ವ ಇದೆ. ದೇವಾಲಯಗಳಲ್ಲಿ ಕೊಡಲ್ಪಡುವಂತ ಭಸ್ಮಗಳು, ಆಕಾಶ ತತ್ವ ಇದೆ. ದೇವಾಲಯಗಳಲ್ಲಿ ಅರ್ಚಿಸಲ್ಪಟ್ಟಂತ ಪುಷ್ಪಗಳು, ಶಂಖನಾದಗಳು, ಸಂಕೀರ್ತನೆಗಳು ದೇವಾಲಯದ ಪ್ರಾಂಗಣದಲ್ಲಿ ಸುತ್ತಾಡ್ತೇವೆ. ಎಲ್ಲಿಯೂ ಸಿಗದಂತ ಅತ್ಯಂತ ಶುಭ್ರವಾದ ಗಾಳಿ, ವಾಯುತತ್ವ. ಬಂಧುಗಳೇ, ಇದನ್ನು ಅರ್ಥೈಸಿಕೊಂಡು ಬೆಳೆದು ನಿಂತಾಗ ನನಗೆ ಶ್ರದ್ಧಾ ಕೇಂದ್ರಗಳ ಪರಿಚಯ ಆಗ್ತದೆ. ಇದನ್ನು ಅರ್ಥೈಸುವರು ಯಾರು? ಬಾಲ್ಯದಲ್ಲಿ ನಾವೆಲ್ಲ ಕೇಳಿದ್ವಿ, ಹಿರಿಯರಿದ್ದಾರೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಕೇಳಿದ್ದೀವಿ. ಇಲ್ಲಿ ಕೂತ್ಕೊಂಡವರು ತಾಯಂದಿರು ಇದ್ದೀರಿ. ನನ್ನ ಅಮ್ಮನೂ ನನ್ಗೆ ನೆನಪಾಗ್ತಾಳೆ. ಇವತ್ತು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾದ್ದು, ನಮ್ಮ ಮನೆ ಪಾಠಶಾಲೆ ಆಗಿದೆಯಾ? ನಮ್ಮಮ್ಮ, ವರ್ತಮಾನದ ಅಮ್ಮ, ಅವಳು ಗುರುವಾಗಿದ್ದಾಳ? ನನಗೆ ಇವತ್ತು 46 ವರ್ಷ ದಾಟಿ 47. ನನ್ನಪ್ಪ ಯಮ ಕುಡುಕ, ನನಗೇನು ಮುಜುಗರ ಇಲ್ಲ. ನನ್ನಮ್ಮ ಒಪ್ಪತ್ತು ಉಣ್ಬೇಕಾದ್ರೂ ಬಾಲ್ಯ ನನ್ಗೆ ನೆನಪಿದೆ. ನೆಂಜಿಗದ್ದೆಗೆ ಕೊಯ್ಲಿಗೆ ಹೋಗ್ಬೇಕು ಅವಳು. ಆದ್ರೆ ನನ್ನ ಬಾಲ್ಯ ಇವತ್ತು ನೆನಪಿದೆ. ಎನ್ನಮ್ಮ ಕಂಡನ ಕೆಲಸದ ಬೋರ್ಡ್ ನಾಡ. ಆ ನೆನಪು ಅಷ್ಟು ಕ್ಲಿಯರ್ ಇಲ್ಲದ್ರೂ ನನ್ನ ನೆನಪಿದೆ. ಮನೆಯಲ್ಲಿ ಇದ್ದದ್ದು 2 ಕೋಣೆ, ಅದು ಮುಳಿ ಹುಳಿ ಅಲ್ಲ, ಸೋಗೆಯ ಮಾಡು. ಒಂದು ಹೀಗೆ, ಇನ್ನೊಂದು ಅಡುಗೆಗೆ. ಬಚ್ಚಲು ಮನೆ ಅಂತಿರ್ಲಿಲ್ಲ. ಅದು ನೆನಪಿದೆ ನನಗೆ. ಬೆಳಿಗ್ಗೆಯೂ ಸ್ನಾನ ಮಾಡಿಸ್ತಾ ಇದ್ಲು, ರಾತ್ರಿಯೂ ಸ್ನಾನ ಮಾಡಿಸ್ತಾ ಇದ್ಲು. ಸ್ನಾನ ಮಾಡಿಸಿ ದೇವರ ಕೋಣೆ ಅಂತ ಇರಲಿಲ್ಲ. ಹಾಲಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ಫೋಟೋ ಇತ್ತು. ನನ್ನ ಚಿಕ್ಕಪ್ಪ ಶಬರಿಮಲೆಗೆ ಹೋದಾಗ ತಂದ ಫೋಟೋ ಅದು. ಆ ಫೋಟೋದ ಮುಂದೆ ನಿಲ್ಲಿಸಿ ಕೈ ಮುಗಿಸ್ತಾ ಇದ್ಲು. ಚಾಮಿ ಜೇಜ ಎಂಗ್ಲೆ ಗೆಡ್ಡೆ ಬುದ್ಧಿ ಕೊರ್ಲಿ, ಅಪ್ಪನ ಪರ್ಪನಾಭ್ಯಾಸ ಹುಡುಪಲ್ಲಿ, ದೇವರ ಮುಂದೆ ಅಮ್ಮನ ಪ್ರಾರ್ಥನೆ 2 ಹೊತ್ತು ಮಾಡ್ತಾ ಇದ್ಲು. ಇವತ್ತಮ್ಮ ಇದ್ದಾಳೆ. 2-3 ಆಪರೇಷನ್ ಆಯ್ತು, ಅದು ಬೇರೆ ಸಂಗತಿ. ಆದ್ರೆ ನನ್ನ ನೆನಪಿಗೆ ಇನ್ನೊಂದು ಕಾಡುವುದು ಏನು ಅಂದ್ರೆ, ನನ್ನ ಅಕ್ಕನ ಮಗ ಮನೆಯಲ್ಲಿದ್ದ. 5-6 ವರ್ಷದ ಮಗ ಇರುವಾಗ ನಾನು ನೋಡ್ತಾ ಇದ್ದೆ ಅಮ್ಮ ಏನ್ ಮಾಡ್ತಾ ಇದ್ಲು. ಸೋಗೆ ಮಾಡಿಲ್ಲ, ಹಂಚಿನ ಮಾಡಿದೆ. ಇವತ್ತು ಮನೆ ಹೊರಗಡೆ ಬಚ್ಚಲಿಲ್ಲ, ಮನೆ ಒಳಗಡೆ ಬಚ್ಚಲಿದೆ. ಸ್ನಾನ ಮಾಡಿಸ್ತಿದ್ದವಳು ಅಮ್ಮನೇ, ಅವಳ ಅಜ್ಜಿ. ಆದ್ರೆ ಸಂಜೆಯ ಹೊತ್ತು ಅವನನ್ನು ಪುಳ್ಳಿಯನ್ನು ದೇವರ ಕೋಣೆಗೆ ಕರ್ಕೊಂಡು ಹೋದದ್ದು ನನ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಅದೇ ಹೊತ್ತಿಗೆ ಸೀರಿಯಲ್ ನಡೀತಾ ಇತ್ತು. ಅಮ್ಮಂದಿರಿದ್ದೀರಿ ನೀವು, ತಪ್ಪು ತಿಳ್ಕೊಳ್ಬೇಡಿ. ನೀಲಮ್ಮಜ್ಜಿಯನ್ನು ಯಾಕೆ ನೆನಪು ಮಾಡಿದೆ ಅಂದ್ರೆ ಈ ಕಾರಣಕ್ಕಾಗಿ. ಈ ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಈ ಸಂಸ್ಕಾರ ಅಂತ ಹೇಳ್ತೀವಲ್ಲ, ಅದು ಪರಿಜ್ಞಾನದಲ್ಲಿ ಸಿಗಲ್ಲ ರೀ. CBS ಅಲ್ಲಿ, LOCS CBS ಅಲ್ಲಿ ಸಿಗಲ್ಲ, ಮನೆ ಅಂಗಳದಲ್ಲಿ ಸಿಗಬೇಕು. ಅದನ್ನು ಕೊಡಬೇಕಾದವಳು ಅಮ್ಮ, ಅದನ್ನು ಕೊಡಬೇಕಾದವಳು ಅಮ್ಮ. ಪುರ್ಸೊತ್ತಿಲ್ಲ ಒಪ್ಕೊಳ್ತೀನಿ, ನಾನು ಪುರ್ಸೊತ್ತಿಲ್ಲ ಒಪ್ಕೊಳ್ತೀನಿ. ಬದುಕು ಹಾಗೆ. ಕನಿಷ್ಠ ಮಾಡೂರಿನ ಈ ಭಗವತಿ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶ ಆಗ್ತಾ ಇದೆ ಮಗು. ಹೋಗಿ ಬರೋಣ, ಕೈ ಹಿಡ್ಕೊಂಡಾದ್ರೂ ಬರ್ಬೋದಿತ್ತಲ್ಲ. ಬರುವ ಪ್ರಯತ್ನ ಮಾಡ್ಬೋದಿಲ್ಲ. ಚಿರುಂಗ ಭಗವತಿ ಕ್ಷೇತ್ರದಲ್ಲಿ ನಡಾವಳಿ ಆಗ್ತಾ ಇದೆ. ಸೋಮನಾಥನ ಸಾನ್ನಿಧ್ಯದಲ್ಲಿ ಕಳೆದ ಬಾರಿ ಬ್ರಹ್ಮಕಲಶ ಆಯಿತು. ಮಗಳನ್ನು ಮನೆಯಲ್ಲಿ ಬಿಟ್ಟಿದ್ದೇವೆ, ಮಗನನ್ನು ಮನೆಯಲ್ಲಿ ಬಿಟ್ಟಿದ್ದೇವೆ, ಮಗಳ ಕೈಗೆ ಮೊಬೈಲ್ ಕೊಟ್ಟಿದ್ದೇವೆ. ನಾವು ಮಾತ್ರ ಅಲ್ಲಿ ಹೋಗಿದ್ದೀವಿ. ಹೇಳುವಾಗ ಹೇಳ್ತಾರೆ, ಮಗಳಿಗೆ ಇಂಟರ್ನಲ್ ಎಕ್ಸಾಮ್, ಮಗನಿಗೆ ಇನ್ನೇನು ಕೆಲಸ. ಬಂಧುಗಳೇ, ಇದನ್ನು ಪರಿಚಯ ಮಾಡದಿದ್ರೆ ಅವರಿಗೆ ಸಮಾಜ ಹೇಗೆ ಅರ್ಥ ಆಗ್ಬೇಕ್ರಿ? ನಮ್ಮ ಸಂಸ್ಕೃತಿ ಪರಿಚಯ ಹೇಗಾಗ್ಬೇಕು? ಭಗವತಿ ಅಂದ್ರೆ ನಾಳೆ ದಿವಸ ಪಕ್ಕದ ಮನೆಯವಳು ಅಂತ ಹೇಳ್ಬೋದು, ಸೀರಿಯಲ್ ಆಕ್ಟರ್ ಅಂತ ಕೇಳಬಹುದು ನಮ್ಮ ಮಕ್ಕಳು.
ನನ್ನ ಅಕ್ಕನ ಮಗ ಬಾಂಬೆಯಲ್ಲಿದ್ದ, 3-4 ವರ್ಷ ಆದ್ಮೇಲೆ ಬಂದದ್ದು. ನನಗೆ ಇವತ್ತು ಗೊತ್ತಿದೆ, ಮನೆಯಲ್ಲಿ ಊಟ ಮಾಡುವಾಗ ಕೇಳ್ತಾ ಇದ್ದ, ಮಾಮ ಈ ನುಪ್ಪು ವೈಟ್ ಟಾಪುನ ಮರ ಟಾಪುನ ಬಲ್ಲು ಟಾಪುನ ಅಂತ. ಅವನ ಅಮ್ಮ ಒಬ್ಬ ಕೃಷಿಕನ ಮಗಳು. ಇತ್ತೀಚೆಗೆ ಒಂದು ಜೋಕ್ ಬಂತು ನನಗೆ, ಸಭೆಯಲ್ಲಿ ಕೇಳಿದ್ದು, ಹಿರಿಯರು ಮಾತಾಡಿದ್ರು. ಒಂದು ಫ್ಯಾಮಿಲಿ ಊರಿಗೆ ಓಡ್ಲಿಕ್ಕೆ ತಯಾರಾಗ್ತಾ ಇತ್ತಂದು, ಊರಿಗೆ ಬಾರ. ಅಪ್ಪ ಅಮ್ಮ ರೆಡಿ ಆದ್ರು, ಮಗ ಇನ್ನೂ ರೆಡಿ ಆಗಲಿಲ್ಲ. ಅಷ್ಟೊತ್ತಿಗೆ ಅಪ್ಪ ಮಗನಿಗೆ ಜೋರು ಮಾಡಿದಂತೆ, ಬೇಗ ಬಿಡಡು ಮಾರೆ ಅಂತ. ಇವಾಗ ಕೇಳಿದಂತೆ, ಅದು ಅರ್ಜೆಂಟ್ ಆಗಿ ಅದು ಮಾರೆ ಊರು ಕೋಲ ಉಂಡಾಯ್ತು ಬೋಡು ಅಂತ ಹೇಳಿದಂತೆ. ಹುಡುಗ ತೆಗೆದ ಬಗ್ಗೆ ಹೇಳಿದಂತೆ, ಕೋಲಾಗ ಊರಿಗೆ ಬೋಡ ಎದುದ ಅಂಗಡಿ ತಿಕ್ಕುಜ ಅಂತ. ಕೋಲಕ್ಕೆ ಊರಿಗೆ ಹೋಗ್ಬೇಕಾ, ಎದುರು ಕಡೆ ಸಿಗಲ್ವಾ ಅಂಗಡಿಯಲ್ಲಿ ಅಂತ. ಪರಿಸ್ಥಿತಿ ನಿಮ್ಗೆ ಇದು ಹಾಸ್ಯ ಅಂತ ಅನಿಸ್ಬೋದು. ಉಚ್ಚಿಲ್ರು ಹೇಳಿದ್ರಲ್ಲ, ಕೃಷಿ ಸಂಸ್ಕೃತಿ, ಈ ಕೃಷಿ ಸಂಸ್ಕೃತಿ ಆರಾಧನಾ ಪದ್ಧತಿ, ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ನೆಲ ಅರ್ಥ ಆಗ್ತದೆ, ನಮ್ಮ ಮಣ್ಣು ಅರ್ಥ ಆಗ್ತದೆ. ಅರ್ಥೈಸಿಕೊಂಡು ಬೆಳೆದಾಗ ನೋಡಿ, 800 ವರ್ಷದ ಹಿಂದೆ ಇದ್ದದ್ದು ಕಾಲಾಂತರದಲ್ಲಿ ವಿಸ್ಮೃತಿಗೆ ಒಳಗಾಗಿತ್ತು. ಹಿರಿಯರು ಹೇಳಿದ್ರು, ಉಮೇಶನ್ನ ಯಾರೋ ನಂಗೆ ಗೊತ್ತಿಲ್ಲ, ಈ ಬದಿಯಲ್ಲಿ ಇರಬೇಕು, ಅವರ 800 ಅನ್ನು ನೆನ್ಪು ಮಾಡಿದ್ರು, ಅವರ ಓಡಾಟವನ್ನು ನೆನ್ಪು ಮಾಡಿದ್ರು. ಹಾಗಾದ್ರೆ 2012 ಹೊತ್ತಿಗೆ ಇಲ್ಲಿ ಕಲಿಯಾಟ ನಡೆದಿದೆ, ಜೀರ್ಣೋದ್ಧಾರ ಪ್ರಕ್ರಿಯೆ ನಡೆದಿದೆ. ಆ ಹಿರಿಯರ ಭಾವ 2025 ಹೊತ್ತಿಗೆ ಮತ್ತೆ ಕಲಶಾಭಿಷೇಕದ ಯೋಚನೆಗಳು. ನಾನು ಕೇಳ್ತಾ ಇರೋದು, ಹುಡುಗರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಹುಡುಗರ, ಆ ತಾಯಂದಿರ ಜೊತೆಗೆ ತಂಗಂದಿರ ಭಾಗವಹಿಸಬೇಕು ಹೇಗಿದೆ. ಈ ಜಾಗೃತಿ ಬಂಧುಗಳೇ, ಈ ಜಾಗೃತಿ ನಮ್ಮ ಪರಿಸರದಲ್ಲಿ ಒಂದು ರೀತಿಯ ನಿರ್ಮಾಣದ ಹಂತಕ್ಕೊಂಡು ಹೋಗ್ಬೋದ ನಾವು. ಮತ್ ಮುಗಿಸ್ತೀನಿ, ಮುಗಿಸೋ ಪೂರ್ವದಲ್ಲಿ 2-3 ಸಂಗತಿಗಳನ್ನು ಹಂಚಿಕೊಳ್ಳಿಕ್ಕೆ ಖುಷಿ ಪಡ್ತೀನಿ. ಒಂದು ಶಬ್ದ ಕೇಂದ್ರ ಆ ಊರಿನ ಬಿಂಬ ಅದು. ತರವಾಡು ಮನೆಯ ಭಗವತಿ ಕ್ಷೇತ್ರ ಇದು. ಆದ್ರೆ ಇವತ್ತು ತರವಾಡು ಮನೆಯನ್ನು ಮೀರಿ ನಿಂತು ಮಾಡೂರು, ಕೋಟೆಕಾರ, ಕೊಂಡಾನ ಈ ಪರಿಸರದ ಬಿಂಬ ಇದು. ಈ ಬಿಂಬ ಕಂಗೊಳಿಸಿದಾಗ ಊರಿಗೊಂದು ಶಕ್ತಿ, ನೆಲಕ್ಕೊಂದು ಅಸ್ಮಿತತೆ. ನೆನ್ಪಾಡಿ, ರಾಮ ಮಂದಿರ ಯಾರೋ ಹೇಳಿದ್ರು ಅಯೋಧ್ಯೆಯ ಮಂದಿರ. ನಾವ್ಯಾಕೆ ಯೋಚನೆ ಮಾಡ್ಬೇಕ್ರಿ? ಇವತ್ತು ಅಯೋಧ್ಯೆಯ ಮಂದಿರ ಬರೀ ರಾಮ ಮಂದಿರ ಆಗಲಿಲ್ಲ, ಅದು ರಾಷ್ಟ್ರ ಮಂದಿರ ಆಗಿದೆ. ಅದು ರಾಷ್ಟ್ರ ಮಂದಿರ ಆಗಿದೆ. ಒಮ್ಮೆ ರಾಮನ ಬಳಿಗೆ ಹೋಗಿ, ರಾಮ ಕಾರ್ಯದಲ್ಲಿ ಯಾರೆಲ್ಲ ಇದ್ರು? ಬರೀ ಮನುಷ್ಯರ. ಯಾರೋ ಹೇಳ್ತಾ ಇದ್ರು, ಆ ಟೈಮಲ್ಲಿ ಬರ್ತಾ ಇತ್ತು, ಒಂದು ವೇಳೆ ರಾಮನ ಜೊತೆಗೆ ಮನುಷ್ಯರಿದ್ರೆ ಸೀತೆಯನ್ನು ದೇವರಾಣೆ ರಾಮ ರಿಟರ್ನ್ ತರಲಿಕ್ಕೆ ಆಗ್ಲಿಲ್ಲ ಅಂತ. ರಾಮನ ಜೊತೆಗಿದ್ದವರು ಯಾರು? ಮಂಗಗಳು, ಅಳಿಲುಗಳು, ಪಕ್ಷಿಗಳು. ನೋಡಿ, ಇಡೀ ಪ್ರಕೃತಿ ಹೇಗೆ ಭಾಗ ಆಯ್ತು. ಇಡೀ ಪ್ರಕೃತಿ, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಪರಿಸರ, ಇಡೆಲ್ಲವೂ ರಾಮ ಕಾರ್ಯದಲ್ಲಿತ್ತು. ರಾಮ ಕಾರ್ಯ ಅಂದ್ರೆ ಬರೀ ದೇವರ ಕಾರ್ಯ ಅಲ್ಲರಿ, ಅದು ರಾಷ್ಟ್ರ ಕಾರ್ಯ, ಅದು ಸಮಾಜದ ಕಾರ್ಯ. ಇಲ್ಲಿರುವ ತೋರಣಗಳು, ಇಲ್ಲಿರುವ ದ್ವಾರಗಳು, ಇಲ್ಲಿರುವ ಮಂದಿರಗಳು, ಇಲ್ಲಿರುವ ಸ್ವಯಂ ಸೇವಕರು, ಇಲ್ಲಿರುವಂತಹ ಅನ್ನಛತ್ರ, ಇದರ ನಿರ್ಮಾಣ, ಇದರ ತಯಾರಿ ಎಷ್ಟು ಕೈಗಳು ಬೇಕು. ಆ ಕೈಗಳು ಸೇರಿದಾಗ ಮಾತ್ರ ಒಂದು ಚೌಕಟ್ಟು. ಆ ಚೌಕಟ್ಟಿನ ನಿರ್ಮಾಣ ಆದಾಗ ಮಾತ್ರ ತರವಾಡು ಮನೆಗಳನ್ನು ಸುತ್ತಾಡಿ 16 ತರವಾಡು ಮನೆ ನನ್ಗೆ ಗೊತ್ತಿದೆ. ಈ ರೀತಿ ಮುಚ್ಚಲ್ಪಟ್ಟ ದೈವ ಕ್ಷೇತ್ರದ ಒಂದೇ ಒಂದು ತರವಾಡು ಮನೆಯನ್ನು ನಾನು ನೋಡ್ಲಿಲ್ಲ. ಈ ವೇದಿಕೆಯಲ್ಲಿ ಹೇಳ್ತೀನಿ. ಹಾಗಾದ್ರೆ ಬರೇ ತರವಾಡಿನವರು ಸೇರಿದ? ಸುರೇಶನ್ ಹೇಳಿದ್ರಲ್ಲ, ನಾನು ಬಂಗೇರ ಕುಟುಂಬ ಅಲ್ಲ, ಆದ್ರೆ ಕುಟುಂಬ ಅಂತ ನನ್ನನ್ನು ಗುರುತಿಸ್ತಾರೆ. ಇದು ಸಮಾಜ ಜೀವನ ಅಂದ್ರೆ ಇದು, ಹಿಂದೂ ಜೀವನ ಅಂದ್ರೆ ಇದು. ನಾನು ಅನ್ನೋದನ್ನು ಮೀರಿ ನಿಂತು ನಮ್ಮರು ಅನ್ನುವಂತ ಭಾವದ ಜಾಗೃತಿ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಬಂಧುಗಳೇ, ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಒಂದು ನಿಷ್ಠೆಯನ್ನು ಜಾಗೃತಿ ಮಾಡಿದಾಗ, ಆ ನಿಷ್ಠೆ ನನ್ನೊಳಗಿದ್ದಾಗ ನಾನು ಬೆಳೀತೀನಿ,
ಕುಟುಂಬ ಬೆಳೀತದೆ. ಕುಟುಂಬ ಬೆಳೆದ್ರೆ ಸಮಾಜ ಒಂದು ಬೆಳೆದು ನಿಲ್ತದೆ. ನಮ್ಮ ಹತ್ರ ನಮ್ಮ ಹೃದಯದಲ್ಲಿ ಜಾಗೃತವಾಗಬೇಕಾದ್ದು ನಿಷ್ಠೆ. ನನ್ನ ಮಾತು ಮುಗಿಸೋ ಪೂರ್ವದಲ್ಲೇ ಮತ್ತೆ ರಾಮನನ್ನು ನೆನ್ಪಾಡ್ತೀನಿ. ರಾಮನ ನಿಷ್ಠೆಯನ್ನು ನೆನ್ಪಾಡ್ತಾ ಇಲ್ಲ, ಅವನ ಸೇವಕ ಹನುಮನ ನಿಷ್ಠೆಯನ್ನು ನೆನ್ಪಾಡ್ತೀನಿ. ಯುದ್ಧ ಆಗಿದೆ, ರಾಮ ಅಯೋಧ್ಯೆಗೆ ಬಂದಿದ್ದಾನೆ. ಇಂಥದ್ದು ದೊಡ್ಡ ಕಾರ್ಯಕ್ರಮ. ಹುಚ್ಚಲರಿಗೆ ಹೇಳಬೇಕಾಗಿಲ್ಲ, ಗೆದ್ದಾಗ ಏನೆಲ್ಲ ಮಾಡ್ತೀವಿ, ಎಂತೆಲ್ಲ ಸಂಭ್ರಮ ಇದೆ. ಪಟ್ಟಾಭಿಷೇಕ ಆದಾಗ ಏನೆಲ್ಲ ಉಡುಗೊರೆ ಕೊಡ್ತೀವಿ. ರಾಮ ಎಲ್ಲರಿಗೆ ಉಡುಗೊರೆ ಕೊಡ್ಲಿಕ್ಕೆ ಶುರು ಮಾಡಿದಂತೆ. ಕೊಟ್ಟು ಕೊಟ್ಟು ಮುಗೀತಾ ಬಂದಿದೆ. ಪಕ್ಕದಲ್ಲಿ ಸೀತೆ ಇದ್ಲು, ರಾಮನ ಮಡದಿ. ಮೆಲ್ಲ ಚಿವುಟಿದಿಲ್ಲಂತೆ. ಹೆಂಡತಿ ಚೂಟಿ ಎಚ್ಚರಿಸುವುದು ಗಂಡನನ್ನು. ಮೆಲ್ಲ ಚೂಟಿ ಬಿಟ್ಲಂತೆ. ರಾಮ ನೋಡಿದಂತೆ ಸೀತೆ ಏನೇ ಅಂತ ಕಣ್ಣಲ್ಲಿ ಕೇಳಿದಂತೆ. ಸೀತೆ ಹೇಳಿದ್ಲಂತೆ, ಗೋವಲ್ಲಿ ಹನುಮ, ನಮ್ಮೆಲ್ಲ ಕೆಲಸದಲ್ಲಿದ್ದವ ಹನುಮ ಎಲ್ಲರಿಗೆ ಕೊಟ್ರಿ, ಹನುಮನಿಗೇನ್ ಕೊಡ್ಲಿಲ್ಲ ನೀವು. ರಾಮ ಆ ಕಡೆ ಈ ಕಡೆ ನೋಡ್ತಾನೆ, ಏನೇ ಇಲ್ಲ. ಸೀತೆ ಏನ್ ಮಾಡಿದ್ಲು ಗೊತ್ತಾ? ತನ್ನ ಕೊರಳಲ್ಲಿದ್ದ ಮುತ್ತಿನ ಹಾರವನ್ನು ತೆಗೆದು ರಾಮನ ಕೈಗೆ ಕೊಟ್ಲಂತೆ. ರಾಮ ಹನುಮನನ್ನು ಕರೆದ. ಹನುಮ ವಿನೀತನಾಗಿ ಬಂದ. ಹನುಮನ ಕೈಗೆ ಮುತ್ತಿನ ಹಾರವನ್ನು ಕೊಟ್ಟ. ಹೆಣ್ಮಕ್ಳು ಯೋಚನೆ ಮಾಡಬಹುದು, ಇವತ್ತಿನ ಚಿನ್ನದ ರೇಟು, ಮುತ್ತಿನ ಹಾರ ಮನೆಯಲ್ಲಿ ಇಡ್ಲಿಕ್ಕಿಲ್ಲ, ಕೋಟೆಕಾರ ಬ್ಯಾಂಕಲ್ಲಿ ಇಡುವುದು ಅಂತ ಹೋಗ್ಬೋದು. ಕೊಟ್ಟದು ಹನುಮನಿಗೆ, ಮಂಗನಿಗೆ. ಸಭೆಯಲ್ಲಿದ್ದವರಿಗೆಲ್ಲ ಆಶ್ಚರ್ಯ, ಹನುಮ ಏನ್ ಮಾಡ್ತಾನೆ ಅಂತ. ಹನುಮ ಒಂದು ಕಂಬದ ಬದಿಯಲ್ಲಿ ಹೋಗಿ ಕೂತ್ಕೊಂಡಂತೆ. ಹಾರ ನೋಡಿದ ಮೇಲೆ ಕೆಳಗೆ ಆ ಕಡೆಗೆ ನೋಡೋ ತುಂಡು ಮಾಡಿಬಿಟ್ಟ. ಕೂತ್ಕೊಂಡವರು ಎದ್ರು. ಹನುಮ ಹಾರ ತುಂಡು ಮಾಡಿದ. ಇನ್ನೂ ಮುಂದುವರಿಸಿ ಹೋದ, ಕಲ್ಲಿಟ್ಕೊಂಡು ಬಂದಂತೆ. ಒಂದು ಕಾಯಿಯನ್ನು ಇನ್ನೇನು ಜಜ್ಬೇಕನ್ನುವಾಗ ಒಬ್ಬ ಕೈ ಇಟ್ಕೊಂಡಂತೆ. ಹನುಮಂತು, ಲೇ ಹನುಮ, ಬುದ್ಧಿಗಿದ್ದೇನೋ? ಮುತ್ತಿನ ಹಾರ, ತಾಯಿ ಸೀತೆಯ ಕೊರಳಲ್ಲಿದ್ದ ಮುತ್ತಿನ ಹಾರ, ಬೆಲೆ ಬಾಳುವ ಹಾರ ಹಾಳು ಮಾಡಿದೆಯಲ್ಲೋ. ಆಗ ಹನುಮ ಹೇಳಿದಂತೆ, ಸೀತೆ ತನ್ನ ಕೈಯಲ್ಲಿದ್ದ ಮುತ್ತಿನ ಹಾರವನ್ನು ರಾಮನಿಗೆ ಕೊಟ್ಟಳು. ರಾಮ ನನ್ನನ್ನು ಕರೆದು ಮುತ್ತಿನ ಹಾರ ಕೊಟ್ಟ. ಹಾರವನ್ನು ಸಾವಕಾಶವಾಗಿ ನೋಡಿದೆ. ರಾಮ ಕಾಣ್ತಾನ ಅಂತ, ರಾಮ ಕಾಣಲಿಲ್ಲ. ತುಂಡು ಮಾಡಿದರೆ ರಾಮ ಕಾಣ್ತಾನ ಅಂತ ಹುಡುಕಿದೆ, ರಾಮ ಕಾಣಲಿಲ್ಲ. ಕಾಯಿಯೊಳಗಡೆ ಇರಬಹುದು, ಬುದ್ಧಿ ನೋಡ್ತೇನೆ ಅಂತ ಹೇಳಿದ. ಬಂಧುಗಳೇ, ಅಣು ರೇಣು ತೃಣಗಳಲ್ಲಿ ರಾಮನನ್ನು ಕಾಣುವ ಹನುಮನ ನಿಷ್ಠೆ ಇದೆಯಲ್ಲ, ಈ ನಿಷ್ಠೆ ನಮ್ಮ ಎದೆಯಲ್ಲಿ ಜಾಗೃತ ಆಗಬೇಕು. ಭಗವತಿಯ ಕ್ಷೇತ್ರದಲ್ಲಿದೆ. ಅವಳು ಶಕ್ತಿದಾತೆ, ಅವಳು ಮುಕ್ತಿದಾತೆಯೋ. ಅಗತ್ಯ ಬಿದ್ದಾಗ ಠೇಂಕಾರ, ಶಾಂತಿಯ ಕಾಲದಲ್ಲಿ ಜೇಂಕಾರ ಅಂತ ತಾಯಿಯ ಸನ್ನಿಧಿಯಲ್ಲಿ ಉಪಸ್ಥಿತಿರುವ ನಾವುಗಳು, ಅಂತ ತಾಯಿಯ ಸನ್ನಿಧಿಯಲ್ಲಿ ಉಪಸ್ಥಿತರಿರುವ ನಾವುಗಳು ನಾಳೆಯ ದಿವಸ ಸೋಮನಾಥನ ಸನ್ನಿಧಿಯಲ್ಲಿದ್ದೀವಿ. ಎಂಥ ಐತಿಹಾಸಿಕ ಕಥೆ ಇದೆ ನೋಡಿ. ಎಲ್ಲಿಯ ಮೂಡಬಿದ್ರೆ, ಎಲ್ಲಿಯ ಚೌಟ ಮನೆತನ, ಎಲ್ಲಿಯ ಉಳ್ಳಾಲ. ಇನ್ನೇನು ಸ್ವಾತಂತ್ರ್ಯ ಹೋರಾಟದ ಈ ದೇಶದಲ್ಲಿ ಹುಟ್ಕೊಂಡಿಲ್ಲ, ಕಲ್ಪನೆ. ಮಂಗಳೂರಿನ ಅರಮನೆಯಲ್ಲಿದ್ದ ಆ ತಾಯಿ, ಆ ಹೆಣ್ಣುಮಗಳು, ಪೋರ್ಚುಗೀಸರು ಬಂದು ಕಪ್ಪ ಕಾಣಿಕೆಯನ್ನು ಕೊಡಿ ಅಂತ ಹೇಳಿದಾಗ ರಾಮರಾಯನು ಸೇರಿದಂತೆ, ಗಂಡನು ಸೇರಿದಂತೆ ಕಪ್ಪ ಕೊಡ್ಲಿಕ್ಕೆ ತಯಾರಾದಾಗ ಆ ತಾಯಿ ಹೇಳ್ತಾಳೆ, ನಾವು ಯಾಕೆ ಅವಳಿಗೆ ಕಪ್ಪ ಕೊಡಬೇಕು? ಮನೆಯವರನ್ನು ವಿರೋಧಿಸಿದಾಗ ಗಂಡನನ್ನೇ ಬಿಟ್ಟು ಉಳ್ಳಾಲವನ್ನು ಸೇರಿ ಪೋರ್ಚುಗೀಸರ ವಿರುದ್ಧ ಬಡಿದಾಡ್ತಾಳಲ್ಲ ತಾಯಿ. ಆ ತಾಯಿಯ ನೆಲದ ಬಂಧುಗಳು ನಾವು. ಅಂತ ಶಕ್ತಿ, ಅಂತ ಆತ್ಮಾಭಿಮಾನ, ಅಂತ ಸ್ವಾಭಿಮಾನದ ಜಾಗೃತಿ ಮಾಡೂರಿನ ಈ ಪರಿಸರದಲ್ಲಿ ನಿರ್ಮಾಣ ಆಗಲಿ. ತಾಯಿ ಭಗವತಿಯ ಆರಾಧನೆ ನಮಗೆ ಚೈತನ್ಯ ಕೊಡ್ಲಿ, ನಮಗೆ ಸ್ಫೂರ್ತಿ ಕೊಡ್ಲಿ. ಆ ಸ್ಫೂರ್ತಿ ಮತ್ತು ಚೈತನ್ಯದಿಂದ ಶಕ್ತಿಯ ಸಂಚಯನವಾಗಿ, ಆ ಶಕ್ತಿಯ ಸಂಚಯನ ನನಗೆ, ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ರಾಷ್ಟ್ರಕ್ಕೆ ದೊರೆಯಲಿ. ಅದಕ್ಕೆ ಪ್ರೇರಣಾದಾಯಿಯ ಕೆಲಸ ಮಾಡಿದಂತ ಈ ಸಮಾಜದ ಎಲ್ಲ ಹಿರಿಯರಿಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ, ನಾವೆಲ್ಲ ಭಗವತಿಯ ಸಾನ್ನಿಧ್ಯದಲ್ಲಿ ಸೇರಿದ್ದೇವೆ. ವೃತ್ತಿಯಲ್ಲಿ ನಾನು ಉಪನ್ಯಾಸಕ, ಪ್ರವೃತ್ತಿಯಲ್ಲಿ ವಿದ್ಯಾರ್ಥಿಗಳ ಜೊತೆಗಿರ್ತೀನಿ, ಹೆಚ್ಚಾಗಿ ಯುವ ಬಂಧುಗಳ ಜೊತೆಗಿರ್ತೀನಿ. ಸಾಮಾನ್ಯವಾಗಿ ಮಾತನಾಡುವ ಪೂರ್ವದಲ್ಲೇ ಘೋಷಣೆಗಳನ್ನು ಕೂಗಿದ್ರೆ ಒಳ್ಳೆಯದು ಅಂತ ನನ್ನ ಆಲೋಚನೆ ಇತ್ತು.
ಆಗ ಸಂಖ್ಯೆ ಆತಂಕ ಇತ್ತು. ಈಗ ಧನ್ಯನಾಗಿದ್ದೀನಿ. ಕೈಯಲ್ಲಿ ಮೊಬೈಲ್ ಇದ್ರೆ ಪಕ್ಕಕ್ಕೆ ಇಡುವ. ಒಮ್ಮೆ ಜೋರಾಗಿ ಎರಡು ಕೈಯನ್ನು ಹಿಡಿದು ಮುಷ್ಟಿ ಬಿಗಿಡಿದು ಭಗವತಿಗೂ ಶರಣು, ತಾಯಿ ಭಾರತಿಗೂ ಜಯಕಾರ ಹೇಳ್ಬಹುದಾ? ಹೇಳ್ಬಹುದು ಜೋರಾಗಿ. ಭಾರತ್ ಮಾತಾ ಕೀ. ಮಾತಾಡಿದ್ದು ನಾನು. ಕೆಲಸ ಮಾಡಿ ಆತಂಕ ಇರ್ಬೋದು. ಜೋರಾಗಿ ಅಮ್ಮಂದೊಂದು ಸ್ವರ ಕೇಳಿತ್ತು. ಆದ್ರೆ ತಂಗಿಯಂದಿರು ಅಕ್ಕಂದಿರು ಯಾಕೋ ಮುಜುಗರ. ತಮ್ಮಂದಿರು ಒಮ್ಮೆ ಜೋರು ಮುಷ್ಟಿ ಬಿಗಿಡುದು. ಈಗ ಬೇಡ, ಚಿನ್ನ ಬೇರೆ ಆಗ್ಬೋದು. ಕೈ ಮುಷ್ಟಿ ಬಿಗಿಡುದು. ತಾಯಿ ಭಾರತಿಗೆ ಜೈಕಾರ, ಅಮ್ಮ ಭಗವತಿಗೂ ಜೈಕಾರ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಧನ್ಯವಾದ. ಬಹಳ ಉತ್ತಮವಾಗಿ ಪ್ರಥಮವಾಗಿ ನಾನು ತುರುಡು ಬರ್ತೇನೆ. ಇನಿ ಪ್ರಥಮವಾದ ನನ್ನ ಆರಾಧ್ಯ ಮೂರ್ತಿ ಸಶಸ್ತ್ರ ಭಗವತಿ ಮಾತೆಗೆ ಅಡ್ಡ ಬರೋದು ಅಂಜನೆ ಪಾರಂಗರ ಭಗವತಿ ಕ್ಷೇತ್ರ ಮಾಡೂರು ನಾಲ ಬಂಗೇರಿನೇ ಅದಕ್ಕಾದ್ರೆ ಈ ಬಂಗೇರ ಕ್ಷೇತ್ರಡು ಇನಿ ಕಡೆ ಉಪನ್ಯಾಸರು ಬಂದಿರು. దాని ಬಂಡ ಒಂಜಿ ತರವಾದ ಒಂದು ಕುಟುಂಬದ ಈತ ಮಲ್ಲ ಮುಂದೆ ಪಡೆದ ಜಂಕ ತೆರಿವೆಟ್ಟುಗಳ ಬೇತೆ ಊರ್ಲಜ್ಜಿ ಮಾಡೋರು ಮಾತ್ರ ಅಂಜಲ್ಪ ನೆಟ್ಟು ಈ ಮಾಡೋರ್ದ ಸಂಬಂಧಪಟ್ಟ ಕುಟುಂಬಕ್ಕೆ ಅವು ಏತು ದುಡಿಕಿಮೆ ಬಂತೇರಿ ನೆತ್ತ ಬಿತ್ತು ಏದು ಶ್ರಮ ಬಂತೇರಿ ಪಂಪಿನಕ್ಕೆ ಈ ಕ್ಷೇತ್ರ ಬರ್ತದೆ ತೋಟಗೊತ್ತಾಗ್ತದೆ. ಇನಿ ಹೆಚ್ಚ ಯಾನು ವೇದಿಕೆಡು ಹೆಚ್ಚ ಪಾತ್ರ ಅವಕಾಶ ಪಾತ್ರ ಇಚ್ಛೆ ಪಡಿಪುಜಿ ಇನಿ ಕಾರ್ಯಕ್ರಮದ ಅಧ್ಯಕ್ಷರಲ್ಲಿರು ಉಪನ್ಯಾಸಕರು ಬಾರಿ ಬರಲು ಅಚ್ಚುಕಟ್ಟು ಬಂಡೇರು ಇಂಚಿನ ಮಾತಾ ಹಿರಿಯರ್ನಲ್ಲಿರು ಎಂಕ ರತ್ನಾಕರ ಮೇರೆ ಈ ಶೇಖರನ ಮಗ್ಗಿಂದ ಈ ಕ್ಷಣಕ್ಕೂ ಗೊತ್ತಾಯಿತು. ಅಂಚಿನ ಶೇಖರ ಬಂಗೇರು ಅದನ್ನ ಸಾಹಸ ಮಸ್ತು ದೇಬಂಡ ಈ ಕ್ಷೇತ್ರ ಮಾಡೋರು ಕ್ಷೇತ್ರ ಈತ ಮಲ್ಲ ಪವಿತ್ರಕ್ಕೆ ಬರೋಣಂಡ ಅದನ್ನ ಶ್ರಮನೇ ಅದನ್ನ ನೇತೃತ್ವನೇ ಅದನ್ನ ಒಂದು ದೀಕ್ಷೆನೇ ಕಾರಣ ಅದು ಬಂದು ಬಂಡದು ಯಾನ್ ಪಂಪಿನೇನಿಕೆಯಿಂದ ಒಂದು ಸಿರಿಯದಲ್ಲ ದೂಡುತ್ತಾರೆ ಬರ್ಪಿನ ಕಾರ್ಯಕ್ರಮ ನೆಟ್ಟು ತುಂಬದ ಜೀವನದ ರಾಪಿನ ಈ ಕ್ಷೇತ್ರ ಬೈಲು ಮತ್ತು ನಾ ಕಾರಣವರ ಮೇಲೆ ಗುಲ್ಪರ ಉಳ್ಳೇರು ಅಂಚ ಸಶಿಸ್ತುಗಳ ಭಗವತಿ ಕ್ಷೇತ್ರದ ಒಂದು ಮಹಿಮೆ ಪಂಡ ಆಯ್ತು ಮೂಲ ಯಾವ ಬಂಗೇರಿ ಎಂಕಲ ವಂಶ ಪರಂಪರೆಗಳು ಅನುವಂಶಿಕವಾದ ಬೈದಿನಂಚಿನ ಕ್ಷೇತ್ರ ಸಶಿಸ್ತು ಈಗ ಒவ்வೊಂದು ಕ್ಷೇತ್ರ ಪಂಡಲ್ಲ ಸಸ್ಯ ಭಗವತಿ ತಂದೆಯನ್ನ ನಾಮಿಕ ವಾ ದೇವಸ್ಥಾನ ಪಾಡು ವಾ ಕ್ಷೇತ್ರ ಪಾಡು ಸುರು ಬರ್ಬೇನೆ ಆರಾಧ್ಯ ಮೂರ್ತಿ ಭಗವತಿ ಮಾತೇನ ಅಂಜನ ಬಕ್ಕ ಮನಸ್ಸಿರ್ಬೇಕ ಅಮ್ಮ ಓ ಕೃಷ್ಣ ಅಯ್ಯಪ್ಪ ದುರ್ಗಾಮನ ವಿಷಯಕ್ಕೆ ಬರ್ತೀನಿ ತುಮಕ ನಾಮ ಕರಡು ತೂಪಿನ ಉಲ್ಲ ಉಂಡ ಅಂದದು ಅಂಡ ನಂಗೆ ಆರಾಧನೆ ಬರ್ತೀನಂತೆ ಭಗವತಿನ ಹುಟ್ಟುನ ಅಂದದು ಅಂಚೆ ರೂಪಕಲ ನಂಟ ತುಯ್ಯ ಅಂಡ ಭಗವತಿ ಕ್ಷೇತ್ರ ಓಲ್ಪಲ 7,500 ಉಡುಪಿನ ರೂಪಕ ನಮ್ಮ ಕ್ಷೇತ್ರಲ್ಲ ಸಂಪತ್ತೈರಲ್ಲ ಉಳ್ಳಾಲದ ನೀರು ಒಂಜಿ ತಂಡ ಈ ಥರ ಉಂಟು ಮರಣಿ ಒಂಜಿ ವೇದಿಕೆಯಲ್ಲಿ ಅಂದ್ರೆ ಇತ್ತ ನಾಟ್ಯ ಕಲ್ಪ ಉಂಟುಪ್ಪನ ಹಿರಿಯರ ಅದೇ ಪ್ರಾಯ ಆಗ್ತದೆ ಅಂಜಿನಲ್ಪ ರೂಪಕ ಮತ್ತು ತೂತೆ ಬಾರಿ ಪುರ್ಲಾಗ್ತದೆ ಪಂಡ ಮರಣಿ 14 ನಮ್ಮ ಕ್ಷೇತ್ರದ ಪುನರಪಿ ಜೀರ್ಣೋದ್ಧಾರ ಆಗ್ತದೆ ಬ್ರಹ್ಮಗರ್ಷ ಉಂಟು ನಾನು ಬರ್ಪಿನ ವರ್ಷ 26 ಮಾರ್ಚ್ 10 ತಾರೀಕು ಇಡ್ಲ ಒಂದು ಬ್ರಹ್ಮಗರ್ಷ ನಡಪಡೊಂದು ಯೋಜನೆ ಉಂಟು ಆ ದೇವರು ಅಪ್ಪೆ ಇಂಥ ಮಲ್ಪೋದು ನಂಗಿತ ಮನೇಲಿ ಹಾಪಿ ಅಂಡ ಚುಟ್ಟಿದಂತೆ ಈ ಹೊರತು ನಮ್ಮ ಒಂದೇ ಶ್ರದ್ಧೆಡು ಒಂದೇ ಭಕ್ತಿರು ಪೊಡ್ದಂಡ ಅಪ್ಪನ ಯಜಮಾನಿತ್ತು ತುಂಬುತ್ತಿ ಒಂದು
ಆರು ಮಲ್ಪ ಬೇರೆ ಬೇರೆ ಒಂದೇ ಏಕ ಮನಸ್ಸು ಇತ್ತೊಂದು ಮಾತಾಡ ಒಗ್ಗೊಂಡಿತ್ತಲ್ಲ ಅವು ಭೂತ ಲೆಕ್ಕನೇ ಹಗುರಾಪುಡು ಅಬ್ಬೆನಿಕ್ ಒಂದೇ ಕಾರಣ ನಮ್ಮ ಸತ್ತೂರ್ಮನ ಈಶ್ವಡು ಸಚಿತ್ತು ಸೇಕ್ತರು ಅಪ್ಪೆ ಭಗವಂತಿ ಮಾತೆಗೆ ಬಂಗಾರದ ಬಲಿಮೂರ್ತಿ ಮಲ್ಪಡೋದು ಒಂಜಿ ಖಾಲಿ ಒಂಜಿ ಬೇನಾರು ಒಂಜಿ ಪ್ಲಸ್ ಪಾಟ್ಯ ಪ್ಲಸ್ ಪಾಡ್ದು ಒಡಗಿಲ ಅದಕ್ಕೆ ಸಾಕಾರ ಬೋರ್ದು ಓದ ಕೇಳರೆ ಓದಗಿಲ ಪೋತುಜ ಪಾಪ್ಲೇಟ್ ಬತ್ತ ಒಳ್ಳೆಯ ಪೋತುಜ ಭಕ್ತನಗರಿ ಒಂಜಿ ಪಂಕ್ತಿಗೆ ಮಾತ್ರ ಒಂಜಿ ಗ್ರಾಮ ಹಿಡಿದು ಏತಲ ಕೊರೋಲಿ ಒರಿಯ ಮಾತ್ರ ಅವಕಾಶ ಇಜ್ಜಿಂದು ಒರಿ ಮಲ್ಪರೆ ಬಲ್ಲಿಂದು ಒಂಜಿ ನಮ್ಮ ಆತ್ಮೀಯ ಭಕ್ತಿ ಅವಕಾಶ ಕೊರಿಯದ ಯಾನೆ ಬೇರೆ ಮಲ್ಪುವೆ ಬಂಡೆ ಒರಿಯನ ದೇವರತ್ತು ಮಾತೆನ ದೇವರೇ ಎರೆಗೇತು ಶಕ್ತಿ ಉಂಡು ಆತ ಕೊರ್ಲೆ ಪಂಪಿನ ಒಂಜೇ ಪಾತ್ರ ನಾವು ಪಂಡ ಅಲ್ಲ ಆ ಭಾಷೆ ತಲೆಡು ತುಂಬೊಂದು ಮಲ್ಲ ಸಾಕಾರ ಬರ್ತೇವೆ ಅಂಚ ಎಕ್ಕಲು ಮಿಲಿಗ್ರಾಮ್ ಒಂಜಿ ಗ್ರಾಮ್ ಹೊತ್ತು ಒಂಜಿ 200-300 ಮಿಲಿಗ್ರಾಮನ ಒಂಜಿ ಕನತಿನ ಲಕ್ಷ್ಮಿ ಒಂಜಿ ನಾಣ್ಯ ಕನಪೇರು ಅವೆಲ್ಲ ಜೊತ್ತೊಂದು ಬಾರಿಗಳು ಒಂಜಿ ವರ್ಷದ ಉಲಾಯ್ಡು 4 ಕಿಲೋದ ಬಂಗಾರದ ಬಲಿಮೂರ್ತಿ ಎಂಚಾತಂದದು ನೆರೆಯುವಾಗ ಗೊತ್ತೊಜ್ಜಿ ನಂಗೆ ಒಂದು ಸಾಧ್ಯನಾ ಅಂತ ಒಂದು ಕ್ವಶನ್ ಮಾರ್ಕ್ಲ ನಮ್ಮ ಎದುರು ಒಯ್ದನು ಬತ್ತಲ್ಲ ದೇವರೇ ಮನಸ್ಸತ್ತಲ್ಲ ಹಾರಿಗೆ ಆ ಒಂದು ಹಾಕೊಂಡು ನಂಗೆ ಯೋಚನೆ ಪ್ರೇರಣೆ ಬರ್ತಾರೆ ನಮ್ಮ ಮಲ್ಪೋಡು ತುಂಬೋಟ ಅದು ಏದು ಮುಟ್ಟ ಮಲ್ಪೋದು ನಂಗೆ ಗೊತ್ತೊಜ್ಜಿ ಚಿತ್ತ ಅರ್ಲ ಚಿತ್ತೊಡುಪಾಡು ನಮ್ಮ ಶ್ರಮ ಪಾಡು ಒಂಜೆ ವಚನೆ ಬಂದ ಬಾರಿ ಕೊಲ್ಲೂರು ದೇವರೇ ಸಮರ್ಪಣೆ ಭಾವನೆಗೆ ತೊಂದರೆ ಅಂಜಿನಲ್ಪ ಮುಂದೇನು ಈ ಮಾಡುವುದಕ್ಕೆ ಬಂದಾಗ ಈ ಶಿಲಾಮಯವಾಯಿನ ಪೂರ ಗರ್ಭಗುಡ್ಲಿತ್ತೊಂದು ಪೂರ ಕವಚ ಮತ್ತೊಂದು ದಾಲ ಎರೆಗಳ ಬೊಕ್ಕ ಪಿರಾವು ತಿಕ್ಕಂಡು ನಮ್ಮ ಮರತ ಬೇಲೆ ಮನೆ ಬರ್ತಿಕ್ಕು ಬೊಕ್ಕದಾಲ ಬೇಲೆ ದಿಕ್ಕಂದು ಅಂಚನ ಸ್ಥಿರವಾದತ್ತು ಮುಂದಂಚ ಸ್ಥಿರವಾದ ಪುಂಡ ಅಂಚನೆ ಬಂಗೇರ ಕುಟುಂಬದಗಳು ಅದಕ್ಕೆ ಪೂರ್ತಿ ಸಾಕಾರ ಕೊಡ್ತೇವೆ ಮಸ್ತ್ ಸಾಕಾರ ಕೊಡ್ತೇವೆ ಮಲ್ಲ ಸಾಕಾರ ಕೊಡ್ತೇವೆ ಅಂಚ ದೇವರು ಅಪ್ಪೆ ಕೈಲ ಬತ್ತಿದ್ದೇರು ಅಂಚಿನ ಉದ್ಯಮನಾಗ ನೆಟ್ಟೊಳ್ಳೇರು ನನಾತು ಸೇರ್ದು ಬರಡು ಧನಾತು ಬೆಳಗಾಡು ಧನಾತು ಮಾತರಿಗ ಸಮಾಜ ಮಾದರಿಯಾದ ಪಡ ಬಂದು ಇನ್ನೊಂದು ಅವಕಾಶಗೂ ಯಾನ ಅಪ್ಪನ ಪಾದಗಳು ಸಮಾಜ ಮತ್ತೊಂದು ಶ್ರೀರುಂಬ ಭಗವತಿಗೆ ಸಾಷ್ಟಾಂಗ ಬಿದ್ದುಕೊಂಡು ಈ ಕ್ಷೇತ್ರದ ಪಾಡಂಗರ ಭಗವತಿ ಮಾತೆಗೆ ಸಾಷ್ಟಾಂಗ ಬಿದ್ದುಕೊಂಡು ಈ ಕ್ಷೇತ್ರದ ದೇವರುಗಳಿಗೆ ಸಾಷ್ಟಾಂಗ ಬಿದ್ದುಕೊಂಡು ಇವತ್ತು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮದ ಬಗ್ಗೆ ಧಾರ್ಮಿಕ ಸಭೆಯನ್ನು ಏರ್ಪಡಿಸಿ ಈ ಧಾರ್ಮಿಕ ಸಭೆಯ ಉಪಸ್ಥಿತಿರುವಂಥ ಶ್ರೀ ಸಶಿಕ್ಷಣ ಭಗವತಿ ಕ್ಷೇತ್ರದ
ಹಿರಿಯ ಮತ್ತು ಪರ್ಮನೆಂಟ್ ಟ್ರಸ್ಟಿಯಾಗಿರ್ತಕ್ಕಂಥ ಹಿರಿಯ ಪೂಜ್ಯರಾದಂಥ ಶ್ರೀನಿವಾಸ್ ಗುರಿಕರ್ರೆ, ಅದೇ ರೀತಿ ಅಡಕಬಗದ ಕ್ಷೇತ್ರದ ಟ್ರಸ್ಟಿಯಾದಂಥ ರವಿ ಗುರಿಕರ್ರೆ ಅವರೇ, ಗೆಜ್ಜೆಗಿರಿ ಕ್ಷೇತ್ರದ ಟ್ರಸ್ಟಿಯಾದಂಥ ಆತ್ಮೀಯರಾದಂಥ ಚಂದ್ರಶೇಖರ್ ಉಚಿಲ್ರವರೇ, ಈ ಭಾಗದ ಟೌನ್ ಪಂಚಾಯತಿಯ ಸದಸ್ಯರಾದಂಥ ಶ್ರೀಮತಿ ದೇವದಾಸರವರೇ, ಈಳುಪಾಲಿನ ಹಿರಿಯರಾದಂಥ ಶೆಟ್ರೆ, ಅದೇ ರೀತಿ ಭಾಳ ಚೆನ್ನಾಗಿ ನಮಗೆಲ್ಲರಿಗೂ ಧಾರ್ಮಿಕದ ಬಗ್ಗೆ ತಿಳುವಳಿಕೆ ಮೂಡುವ ರೀತಿಯಲ್ಲಿ, ಮಹಿಳೆಯರ ಕಿವಿಗೆ ಹೊಕ್ಕುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಪ್ರತಿಯೊಬ್ಬರಿಗೆ ಮನದಾಳಾಗಿ ತಿಳಿಯುವಂತೆ ವ್ಯವಸ್ಥೆ ಮಾಡಿದಂಥ ಈ ಕ್ಷೇತ್ರದ ಈ ಸಭೆಯಲ್ಲಿ ಉಪನ್ಯಾಸಕರಾಗಿ ನೀಡಿ ಕ್ಷೇತ್ರದ ಭಕ್ತಾದಿಗಳಿಗೆ ಒಳ್ಳೆಯ ಧಾರ್ಮಿಕ ಭಾವನೆ ಬರುವ ರೀತಿಯಲ್ಲಿ ತಮ್ಮ ಉಪನ್ಯಾಸವನ್ನು ನೀಡಿದಂಥ ನಾರಾಯಣ ಗುರು ಕಾಲೇಜಿನ ಉಪನ್ಯಾಸಕರಾದಂಥ ಕೇಶವ ಬಂಗೇರ್ರೆ, ಅದೇ ರೀತಿ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಮಾಡೂರು ಭಗವತಿ ಕ್ಷೇತ್ರದ ಈ ಹಿಂದಿನ ಆಡಳಿತ ಮುಖ್ಯಸ್ಥರ ಮಗರಾದಂಥ ಉಳ್ಳಾಳ ಶ್ರೀರಂಭ ಭಗವತಿ ಕ್ಷೇತ್ರದ ಪ್ರಸ್ತುತ ಆಡಳಿತ ಮುಖ್ಯಸ್ಥರಾದಂಥ ಸುರೇಶ್ ಭಟ್ನಗರ್ ಅವರೇ, ಅದೇ ರೀತಿ ಮಾಡೂರು ಭಗವತಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯವರು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಆದಂಥ ಉಮೇಶ್ ಚಂದ್ರರವರೇ, ಇನ್ನೋರ್ವ ಸಮಾಜದ ಮುಂದಾಳು ಕೋಟೆಕರ್ ಅವರೇ, ಅದೇ ರೀತಿ ಭಾರತೀಯ ಸಮಾಜದ ಉಳ್ಳಾಳ ವಲಯದ ಅಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಮುಂಭಾಗದಲ್ಲಿ ಕೂತಿರುವಂಥ ಗುರಿಕಾರರೇ ಸೇರಿದಂಥ ಬಂಧು ಭಗಿನಿಯರೇ, ಭಗವತಿ ಕ್ಷೇತ್ರದ ಬಗ್ಗೆ ಸುಮಾರು ಹಿರಿಯವರಿಗೆ ಹೇಳಿದ ರೀತಿಯಲ್ಲಿ ನಾವು ಕೂಡ ಸಣ್ಣದಿರುವಾಗಲೇ ಸುಮಾರು 50 ವರ್ಷಗಳ ಹಿಂದಿನಿಂದ ನಾವು ನಡ್ಕೊಂಡು ಬಂದಂಥ ದಾರಿ ಈಗಲೂ ನೆನಪಾಗ್ತಾ ಇದೆ. ಈ ದಾರಿಯನ್ನು ಈಗ ಉತ್ತಮವಾದಂಥ ರೀತಿಯಲ್ಲಿ ಬರಲಿಕ್ಕೆ ವಾಹನ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಕೆದಿಲಾಯರನ್ನು ನಮ್ಮ ಸುರೇಶ್ ಭಟ್ನಗರವರು ನೆನಪಿಸ್ಕೊಂಡ್ರು. ಖಂಡಿತವಾಗಿಯೂ ನಾವು ಕೂಡ ಅವರನ್ನು ನೆನಪಿಸ್ಕೊಳ್ಳುವಂಥ ಬಹಳ ಅವಶ್ಯಕತೆ ಇದೆ. ಅವರಿಂದಾಗಿ ನಮಗೆ ಈ ಕ್ಷೇತ್ರಕ್ಕೆ ಇಲ್ಲಿ ಬರುವಂಥ ವ್ಯವಸ್ಥೆ ಭಾಳ ಚೆನ್ನಾಗಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವೆಲ್ಲ ನಮ್ಮ ಸಮಾಜದ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ತರವಾಡಿನ ಬಗ್ಗೆ ಯಾವತ್ತು ನಮ್ಮ ತಾಯಂದಿರು, ಅಕ್ಕಂದಿರು, ತಂಗಿಯಂದರು ತಮ್ಮ ಮಕ್ಕಳಿಗೆ ತಿಳಿ ಹೇಳುವುದಿಲ್ವಾ? ನಮ್ಮ ಮಕ್ಕಳು ಧಾರ್ಮಿಕ ಇದರಲ್ಲಿ ನಮ್ಮ ಕುಟುಂಬದ ಮನೆಗೆ, ತರವಾಡು ಮನೆಗೆ, ಕ್ಷೇತ್ರಗಳಿಗೆ ಹೋಗುವಂಥ ಆ ಪದ್ಧತಿಯನ್ನು ಬೆಳೆಸೋದಿಲ್ವಾ? ಮುಂದಿನ ದಿನಗಳಲ್ಲಿ ಭಾಳಷ್ಟು ನಮ್ಮ ಮಕ್ಕಳು ಹಿಂದೆ ಬಿದ್ದಾಗ ಕೊನೆಗೆ ನಮಗೆ ಸಮಾಜದ ಬಗ್ಗೆ, ಸಮಾಜದ ಸಂಘಟನೆ ಬಗ್ಗೆ ಎಚ್ಚರಿಕೆ ವಹಿಸುವಂಥ ಕಾಲ ಬಂದಿತ್ತು. ಅದಕ್ಕೋಸ್ಕರ ತಮ್ಮಲ್ಲಿ ತಾಯಂದರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ತಾವು ಬರುವಾಗ ತಮ್ಮ ಮಕ್ಕಳನ್ನು ಪ್ರತಿ ನಿಮ್ಮ ತರವಾಡು ಮನೆಗೆ, ಕ್ಷೇತ್ರದ ಭಗವತಿ ಕ್ಷೇತ್ರಗಳಿಗೆ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರಗಳಿಗೆ ಹೋಗುವಾಗ ಕರ್ಕೊಂಡು ಹೋಗಿ ಮಕ್ಕಳಿಗೆ ಧಾರ್ಮಿಕದ ಬಗ್ಗೆ ತಿಳುವಳಿಕೆ ಉಂಟುವಂಥ ವ್ಯವಸ್ಥೆಯನ್ನು ತಾವು ಈಗಲೇ ಚಿಕ್ಕಂದಿನಿಂದ ಮಾಡಿದರೆ ಖಂಡಿತವಾಗಿ ಮಕ್ಕಳು ಮುಂದಿನ ಅವರ ಜೀವನದಲ್ಲಿ ಅವರ ಧಾರ್ಮಿಕದ ಬಗ್ಗೆ, ಅವರ ಕುಟುಂಬದ ಬಗ್ಗೆ, ತರವಾಡಿನ ಬಗ್ಗೆ ತಿಳ್ಕೊಳ್ಳುವಂಥ ವ್ಯವಸ್ಥೆ ಆಗ್ತದೆ. ಇದಕ್ಕೆ ಎಲ್ಲ ಮಹಿಳೆಯರು ಬಹಳ ಪ್ರಯತ್ನ ಬೇಕಾಗ್ತದೆ. ಮಕ್ಕಳ ತಂದೆಯವರು ಅವರ ಕೆಲಸದ ನಿಮಿತ್ತ ಹೊರಗೆ ಹೋಗ್ತಾರೆ, ಬರ್ತಾರೆ, ಅಥವಾ ಜಾತ್ರೆಗೆ ಬರ್ತಾರೆ, ಹೋಗ್ತಾರೆ. ತಾಯಿಯಂದರೆ ಕರ್ತವ್ಯ ಅದಲ್ಲ, ತಮ್ಮ ಮಕ್ಕಳನ್ನು ಬೆಳೆಸುವಂಥದ್ದು ತಮ್ಮ ಕೈಯಲ್ಲಿದೆ. ಒಂದು ಮಗು ಒಳ್ಳೆಯ ಪ್ರಜೆಯಾಗಿ ಬರಬೇಕಾದ್ರೆ ಆ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲಿ ಕೊಡುವಂಥ ವಿದ್ಯಾಭ್ಯಾಸ, ಮನೆಯಲ್ಲಿ ಕಲಿಸುವಂಥ ಶಿಸ್ತು, ಮನೆಯಲ್ಲಿ ಅವರಿಗೆ ಕೊಡುವಂಥ, ಮೊದಲು ನಾವೆಲ್ಲ ಸಣ್ಣದಿರುವಾಗ ಸಾಯಂಕಾಲ ಶಾಲೆಯಿಂದ ಬಂದ ಮೇಲೆ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಓದಿದ್ರೆ ಮತ್ತೆ ಕತ್ತಲಾಗುವಾಗ ನಮ್ಮ ಅಜ್ಜಿಯಂದರು ನಮ್ಮನ್ನು ಕೂತ್ಕೊಳಿಸಿ ಭಜನೆ ಹೇಳಲಿಕ್ಕೆ ಕೂತ್ಕೊಳಿಸುವಂಥ ವ್ಯವಸ್ಥೆ ಇತ್ತು. ಇವತ್ತಿನ ಕಾಲದಲ್ಲಿ ನಾನು ಎಲ್ಲಿಯೂ ಕಾಣುವುದೇ ಇಲ್ಲ, ಎಲ್ಲಿಯೂ ಒಂದು ಕತ್ತಲಾಗುವಂಥ ಭಜನೆ ಕಾರ್ಯಕ್ರಮ ಎಲ್ಲಿಯೂ ಇಲ್ಲ. ಈಗ ಕುರಿತ ಭಜನೆ ಅದೆಲ್ಲ ಇದೆ, ಅದು ಬೇರೆ. ಆದರೂ ನಮ್ಮ ಮನೆಯಲ್ಲಿ ನಾವು ಎಲ್ಲಿ ಭಜನೆ ಮಾಡ್ತೇವೆ, ನಮ್ಮ ಮಕ್ಕಳಿಗೆ ಯಾವಾಗ ನಾವು ಧಾರ್ಮಿಕದ ಬಗ್ಗೆ ಹೇಳ್ತೇವೆ, ದೇವರ ಬಗ್ಗೆ ಯಾವಾಗ ತಿಳುವಳಿಕೆ ಕೊಡ್ತೇವೆ, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮಹಿಳೆಯರು ತಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಈ ತಮ್ಮ ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡಿಕೊಂಡು ಧಾರ್ಮಿಕದ ಬಗ್ಗೆ, ದೇವರುಗಳ ಬಗ್ಗೆ, ದೇವರುಗಳ ಬಗ್ಗೆ ತಿಳುವಳಿಕೆ ಕೊಡುವಂಥ ಕೆಲಸ ನೀವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ನಾವು ನಮ್ಮ ಸಮಾಜಕ್ಕೆ, ನಮ್ಮ ಕ್ಷೇತ್ರಕ್ಕೆ ಎಷ್ಟು ನಮ್ಮಿಂದ ಸಾಧ್ಯವಾಗ್ತದ ಅದನ್ನು ಕೊಡುವ ರೀತಿಯಲ್ಲಿ ಪ್ರಯತ್ನ ಪಟ್ಟು ಇವತ್ತು ಮಾಡೂರು ಭಗವತಿ ಕ್ಷೇತ್ರ
ಇದೊಂದು ಕುಟುಂಬದ ತರವಾಡು ಕ್ಷೇತ್ರವಾಗಿದ್ದುಕೊಂಡು ಕುಟುಂಬದ ಪಾಡಂಗರ ಭಗವತ್ ಕ್ಷೇತ್ರ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ, ಯಾವ ರೀತಿಯಲ್ಲಿ ಕುಟುಂಬದ ಈ ಬಂಗೇರ ಕುಟುಂಬದವರು ಈ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ ಅದನ್ನು ನಾವು ನೋಡಿ ಇನ್ನೂ ನಮ್ಮ ಉಳಿದಂತ ಕುಟುಂಬದವರು ಕೂಡ ನೋಡಿಕೊಂಡು ಇಂಥ ದೇವಸ್ಥಾನ ಮಂದಿರ ನಮ್ಮಲ್ಲಿ ಕೂಡ ಆಗಬೇಕು ಇದಂತ ಹೇಳಿಕೊಂಡು ನಾವೆಲ್ಲ ಪ್ರಯತ್ನ ಪಡೋಣ. ಸಮಾಜದ ಸಂಘಟನೆಗೆ ಧಾರ್ಮಿಕದ ಬಗ್ಗೆ ನಮ್ಮ ಮಕ್ಕಳ ಚಿಂತನೆ, ಮಕ್ಕಳಿಗೆ ಧಾರ್ಮಿಕದ ಬಗ್ಗೆ ತಿಳುವಳಿಕೆ ಕೊಡುವಂಥ ವ್ಯವಸ್ಥೆ ನಿಮ್ಮಿಂದೆಲ್ಲ ಆಗಲಿ ಅಂತ ಹೇಳಿಕೊಂಡು ನಾನು ಕೂಡ ನನ್ನಿಂದ ಆಗುವಂಥ ಪ್ರಯತ್ನವನ್ನು ಎಷ್ಟು ವರ್ಷದಿಂದ ಕೂಡ ಮಾಡ್ತಾ ಬಂದಿದ್ದೇನೆ. ಕಾರಣ ಅಷ್ಟೇ, ನಾವು ಸಣ್ಣದಿರುವಾಗ ನಮ್ಮ ಹಿರಿಯವರು ಹೇಳಿಕೊಟ್ಟ ಆ ಬುದ್ಧಿಯಿಂದ ನಾವು ಇವತ್ತು ಸಮಾಜದ ಬಗ್ಗೆ ಸಹ ಗೌರವ ಇಟ್ಕೊಂಡು ಇವತ್ತಿಗೂ ಸಮಾಜಕ್ಕೆ, ಸಮಾಜದ ಸಂಘಟನೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಅವರಿಗೆ, ಸಮಾಜ ಬಾಂಧವರಿಗೆ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಅವರಿಗೆ ಸಹಾಯ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮಿಂದ ಆಗುವಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ನಾವೆಲ್ಲ ಒಟ್ಟಾಗಿದ್ರೆ ಖಂಡಿತವಾಗಿ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ನಮ್ಮಲ್ಲಿ ಇರುವಂತಹ ಇದನ್ನು ತೋರಿಸಿಕೊಂಡ್ರೆ ಪ್ರತಿಯೊಂದು ಭಗವತಿ ಕ್ಷೇತ್ರ 18 ಭಗವತಿ ಕ್ಷೇತ್ರಗಳಲ್ಲಿ ಈಗ ನಮ್ದು 17ನೇ ಭಗವತಿ ಕ್ಷೇತ್ರ ಒಂದು ಬೊಳ್ಳಾಡಿದು ಪುನರ್ ನಿರ್ಮಾಣ ಆಗಿ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ. ಇದಕ್ಕೆಲ್ಲ ಎಲ್ಲ ಭಗವತ್ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದ ಸಂಘಟನೆ ಮಾಡಿಕೊಳ್ಳುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮವರೇ ಭಾಗವಹಿಸಿದರೆ ಇತರ ಸಮಾಜದವರಿಗೆ ಗೌರವ ಕೊಟ್ಟುಕೊಂಡು, ಇತರ ಸಮಾಜದವರನ್ನು ಗುರುತಿಸಿಕೊಂಡು ಅವರಿಗೆ ಕೊಡುವಂತ ಗೌರವವನ್ನು ಕೊಟ್ಟುಕೊಂಡು ಅವರಿಂದ ಕೂಡ ನಾವು ಸಹಕಾರ ಬೇಡಿಕೊಂಡು ಇಲ್ಲಿ ಇಂಥ ಭಗವತಿ ಕ್ಷೇತ್ರ ಇನ್ನಷ್ಟು ತರವಾಡು ಕ್ಷೇತ್ರಗಳಲ್ಲಿ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಸದಸ್ಯರಿಗೂ ತಮಗೆಲ್ಲರಿಗೂ ವಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್.